ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ಎಲ್ಲ ಸಹೋದರ ಸಹೋದರಿಯರಿಗೂ ಯೇಸು ಕ್ರಿಸ್ತನ ಪ್ರೀತಿಯುಳ್ಳ ನಾಮದಲ್ಲಿ ಹೊಂದಿಸಿಕೊಳ್ಳುತ್ತಾ ನಾವು ಪರಿಶುದ್ಧವಾದಂತಹ ವಾಕ್ಯಗಳನ್ನು ಧ್ಯಾನಿಸೋದಕ್ಕಿಂತ ಮುಂಚೆ ಪ್ರಾರ್ಥನೆ ಮಾಡಿಕೊಳ್ಳುವ. ನಮ್ಮನ್ನು ಬಹಳವಾಗಿ ಪ್ರೀತಿಸಿದ ಪರಲೋಕ ತಂದೆ, ನಿನ್ನ ಪರಿಶುದ್ಧವಾದಂತಹ ನಾಮದಲ್ಲಿ ಕೂಡಿಕೊಂಡಿದ್ದೇವೆ. ನಿನ್ನ ಮಗನಾದ ಯೇಸು ಕ್ರಿಸ್ತನ ಮರಣವನ್ನು ನೆನಪು ಮಾಡಿಕೊಳ್ಳುತ್ತಾ ಅಪೊಸ್ತಲರ ಬೋಧನೆಗಳನ್ನು ಕೇಳುವುದಕ್ಕಾಗಿ ನಾವು ಸಿದ್ಧರಾಗಿದ್ದೇವೆ. ಬೋಧಿಸಿದ ದಾಸನಾದ ನನ್ನ ಪಾದ ಬಳಿಗೆ ಒಪ್ಪಿಸ್ತೇನೆ. ಕೇಳುವಂತ ಪ್ರತಿಯೊಂದು ಹೃದಯದ ಬಾಗಿಲು ತೆರೆಸು ತಂದೆಯೇ. ವಾಕ್ಯದ ಅನುಗುಣವಾಗಿ ಪವಿತ್ರಾತ್ಮ ಸಹಾಯದೊಂದಿಗೆ ಮಾತ್ರವೇ ಪ್ರಬೋಧಿಸಲ್ಪಡಲಿ. ಎಲ್ಲವನ್ನ ನಿನ್ನ ಪ್ರಸನ್ನತೆ ನಡೆಸಲಿ. ಸ್ತುತಿ ಯಜ್ಞಗಳನ್ನ ಮತ್ತು ವಿಜ್ಞಾಪನೆಗಳನ್ನ ಕೇಳುವಂತ ದೇವನಾಗಿದ್ದಿ. ಈ 5 ಆತ್ಮಿಕದ ಬಲಿಗಳನ್ನ ಸ್ವೀಕಾರ ಮಾಡೋದಕ್ಕೆ ನಿಸಿದ್ಧನಾಗಿದ್ದಿ. ಸಮರ್ಪಿಸೋಕೆ ನಾವು ಬಂದಿದ್ದೇವೆ ಪೂರ್ಣ ಹೃದಯದಿಂದಲೂ. ವಾಕ್ಯದ ಮೂಲಕ ನಮ್ಮನ್ನು ಬಲಪಡಿಸು. ಯೇಸುವಿನ ನಾಮದಲ್ಲಿ ಬೇಡ್ತೇನೆ ಜೀವಳ ತಂದೆಯೇ, ಆಮೆನ್. ಕ್ರಿಸ್ತನಲ್ಲಿ ಪ್ರೇರೆ ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ಹೊಂದಿಸಿಕೊಳ್ಳುತ್ತಾ ಈ ವಾರದ ಮೊದಲನೇ ದಿನದಲ್ಲಿ ತಂದೆಯ ದೇವರನ್ನ ಆರಾಧಿಸುತ್ತಾ ಯೇಸು ಕ್ರಿಸ್ತನ ಮರಣದಲ್ಲಿ ಪಾಲುಗಾರರಾಗುವುದಕ್ಕೆ, ಆತನ ಮರಣದವನ್ನ ನೆನಪು ಮಾಡಿಕೊಳ್ಳೋದಕ್ಕೆ ನಾವು ಕೂಡಿಕೊಂಡಿದ್ದೇವೆ. ವಿಶೇಷವಾಗಿ ನಾವು ಅನೇಕ ಸಾರಿ ಅನೇಕ ವಿಷಯಗಳನ್ನ ಧ್ಯಾನ ಮಾಡ್ತಾ ನಾವು ಬರ್ತಾ ಇದ್ದೇವೆ. ಕಾಲಗಳು ದಾಟ್ತಾ ಇದೆ, ದಿನಗಳು ದಾಟ್ತಾ ಇದೆ, ವರ್ಷಗಳು ದಾಟ್ತಾ ಇದ್ದೇವೆ. ನಾವು ಸಹ ಪ್ರಾಯದಿಂದ ಏಜ್ ದಾಟಿ ನಾವು ಸಹ ಮುಪ್ಪಿನ ವಯಸ್ಸುವರೆಗೂ ದಾಟ್ತಾ ಇದ್ದೇವೆ. ಮಧ್ಯ ವಯಸ್ಕರಿಂದ ಪ್ರಾಯದ ವಯಸ್ಸಿನಿಂದ ಮಧ್ಯ ವಯಸ್ಸಿಗೆ ಹೋಗಿ ಈಗ ಇನ್ನು ಅದನ್ನು ದಾಟುವಂತಹ ಪರಿಸ್ಥಿತಿ ನಮಗೆಲ್ಲರಿಗೂ ಬಂದಿದೆ. ಮತ್ತು ಯೌವನಸ್ಥರ ಮಕ್ಕಳು ಸಹ ಮಧ್ಯ ವಯಸ್ಸಿಗೆ ಬರ್ತಿದ್ರಿ, ಬಾಲ್ಯರು ಯೌವನಸ್ಥರಿಗೆ ಬರ್ತಿದ್ರಿ. ಎಲ್ಲವನ್ನ ನೋಡ್ತಾ ಇದ್ದೀವಿ. ಈ ನೋಡುವಂತ ಈ ಕಾಲಮಾನದಲ್ಲಿ ನಾವು ಎಚ್ಚರಿಕೆ ವಹಿಸಿಕೊಳ್ತಾ, ದೇವರು ನಮ್ಮನ್ನ ಯಾವುದಕ್ಕೋಸ್ಕರ ಕರೆದಿದ್ದಾನೆ, ನಮ್ಮನ್ನ ಯಾವ ರೀತಿಯಲ್ಲಿ ಇರಬೇಕೆಂದು ಬಯಸ್ತಿದ್ದಾನೆ, ಅದನ್ನ ಸ್ವಲ್ಪ ನೋಡುವ ಪ್ರೇರೆ. ಪೌಲನು ಪೇತ್ರನ ಬರೆದಂತ ಮೊದಲನೇ ಪತ್ರಿಕೆಯಲ್ಲಿ ಒಂದು ವಿಶೇಷವಾದಂತಹ ಮಾತನ್ನ ಅಲ್ಲಿರುವಂತ ಕ್ರೈಸ್ತರಿಗೆ ಜ್ಞಾಪಿಸಿದ್ದಾನೆ. ಆ ಮಾತಿನ ಅರ್ಥವನ್ನ ನೋಡುವ. 16ನೇ ವಾಕ್ಯವನ್ನು ಧ್ಯಾನಿಸುವ. ಈಗ ತಾನೇ ಓದಿದಂತ ವೇದ ವಾಕ್ಯದ ಭಾಗದಲ್ಲಿ 1 ಪೇತ್ರ 1ನೇ ಅಧ್ಯಾಯ 16ನೇ ವಾಕ್ಯ. ಪೇತ್ರನು ಇಲ್ಲಿ ಹೇಳ್ತಿದ್ದಾನೆ ಅಲ್ಲಿರುವಂತ ದೇವ ಮಕ್ಕಳಿಗೆ, ಸಭೆಯವರಿಗೆ ಹೇಳುವಂತ ಏನಂದ್ರೆ, ನಾನು ಇರುವುದರಿಂದ ನೀವು ಸಹ ಏನಾಗಿರ್ಬೇಕು, ಪರಿಶುದ್ಧರಾಗಿರಬೇಕೆಂದು ಬರೆದಿದೆ ಅಲ್ಲ ಅಂತ ಹೇಳಿದ್ರೆ, ಪರಿಶುದ್ಧತ್ವದ ಬಗ್ಗೆ, ಹೋಲಿನೆಸ್ ಬಗ್ಗೆ ನಾವು ಮಾತಾಡ್ತೀವಿ. ಯಾಕೆ ಇವತ್ತು ಹೇಳಿದ್ರೆ ಇದನ್ನ ಹೋಲಿನೆಸ್ ತಗೊಂಡಿದ್ದೀನಿ ಅನ್ನೋದಾದ್ರೆ ಯಾವ್ದೋ ಒಂದು ಕಾರಣಗಳಿಲ್ಲ. ಈ ಹೋಲಿಡೇಸ್ ಅಂತ ಏನೋ ಸ್ವಲ್ಪ ಜನ ಆಚರಿಸ್ತಿದ್ದಾರೆ ಕ್ರೈಸ್ತನ ಹೇಳಿಕೊಳ್ಳೋರು. ಹೋಲಿಡೇಸ್ ಬಗ್ಗೆಗೂ ಇದಕ್ಕೆ ಸಬ್ಜೆಕ್ಟ್ಗೂ ಸಂಬಂಧವೇ ಇಲ್ಲ. ಆದರೆ ಪರಿಶುದ್ಧತ್ವ ಬಗ್ಗೆ ನಮಗೆ ಎಷ್ಟರ ಮಟ್ಟಿಗೆ ನಮ್ಮ ಒಂದು ಫೋಕಸ್ ಇದೆ, ನಾವು ಎಷ್ಟರ ಮಟ್ಟಿಗೆ ಈ ಭೂಮಿಯಲ್ಲಿ ಬದುಕಿದ್ದವರೆಗೂ ಈ ವಾಕ್ಯದ ಅನುಗುಣವಾಗಿ ನಾವು ಇದ್ದೇವೆ. ಈ ಹೋಲಿನೆಸ್ ಅಂತ ಹೇಳುವಂತ ಈ ಮಾತು, ಈ ಪರಿಶುದ್ಧತ್ವ ಎಂಬಂತ ಮಾತು ದೇವರು ಹೇಳಿದಂತ ಮಾತು. ಅದನ್ನ ಪೇತ್ರನು ಇಲ್ಲಿ ಜ್ಞಾಪಿಸ್ತಾ ಇದ್ದಾನೆ. ನಾನು ಪರಿಶುದ್ಧನಾಗಿ ಇರುವುದರಿಂದ ಅಂತ ಹೇಳ್ತಾನೆ. ಅಂದ್ರೆ ದೇವರು ಪರಿಶುದ್ಧನು, ದೇವರು ಹೋಲಿನೆಸ್ ಆಗಿದ್ದಾನೆ. ಗಾಡ್ ಇಸ್ ಹೋಲಿನೆಸ್. ಆತನ ಹಿಂಬಾಲಿಸುವಂತ ನಾವು ಸಹ ಪರಿಶುದ್ಧರಾಗಿರ್ಬೇಕು. ನಮ್ಮ ಬದುಕುತ್ತು ಯಾವ ರೀತಿ ಆದ್ರೆ ನಾವು ಬದುಕಬಹುದು ಅನ್ನೋದಲ್ಲ, ಹೇಗ್ ಬೇಕಾದ್ರೆ ನಮ್ಮ ಬದುಕನ್ನ ರೂಪಿಸಿಕೊಂಡು ಬದುಕೋದಕ್ಕಲ್ಲ. ಪ್ರತಿಯೊಂದು ಬದುಕಿನಲ್ಲೂ ಹೋಲಿನೆಸ್ ಇರ್ಬೇಕಂದ್ರೆ ಪರಿಶುದ್ಧತ್ವ ಇರಬೇಕು ಅನ್ನೋದೇ ಇವತ್ತಿನ ಪಾಠ. ನಾವು ಪರಿಶುದ್ಧತ್ವನ ಕಾಪಾಡಿಕೊಳ್ಬೇಕಾಗಿದೆ. ಪರಿಶುದ್ಧತ್ವದಲ್ಲಿ ನಾವು ನೆಲೆಯಾಗಿ ನಿಲ್ಬೇಕಾಗಿದೆ. ಪರಿಶುದ್ಧತ್ವವನ್ನ ದೇವರು ಎದುರು ನೋಡ್ತಾ ಇದ್ದಾನೆ. ಪರಿಶುದ್ಧತ್ವವಾಗಿ ನಾವು ಇಲ್ಲ ಅಂದ್ರೆ ಆತನ ಸ್ಥಳಕ್ಕೆ ನಾವು ಹೋಗೋದಕ್ಕೆ ಸಾಧ್ಯವಿಲ್ಲ ಅನ್ನೋದೇ ಇವತ್ತಿನ ಮಾತು. ಪರಿಶುದ್ಧமான வாழ்க்கையை வாழ வேண்டியதா இருக்குது. 16 வசனம் தமிழ்ல வாசிங்க யாருன்னா, 16 வசனம் தமிழ்ல வாச முடியுமா? தேவன் சொல்லுகிறார் நான் தேங்கிஸ்டர். தேவன் சொல்லுகிறார் நான் பரிசுத்தர், நீங்களும் பரிசுத்தரா இருக்கணும். இதுதான் இன்னைக்கு கண்டென்ட். எனக்கு எப்படி நம்ம பரிசுத்தா இருக்கிற முடியும்? எந்த விஷயத்துல பரிசுத்தா இருக்கிறோம் நம்ம யோசனை பண்ணி இருக்கிறோமா? தேவன் சொல்லுகிறார் நான் பரிசுத்தர், நீங்களும் பரிசுத்தரா இருக்கணும். இல்லைன்னா பரலோகத்தை என்ற பரிசுத்தமான இடத்துக்கு நம்ம போக முடியாது. பரிசுத்தமான சபைக்குள்ள நம்ம இருக்க முடியாது. பரிசுத்தமான கர்த்தருடைய பந்தில பங்கெடுத்துக் கொள்ள முடியாது. பரிசுத்தமான துதி பாடல்களை நம்ம பாட முடியாது. பரிசுத்தமான வேத வசனத்தை நம்ம வாசிக்க முடியாது. ஆனா வாசிக்கிறோம், பாடுறோம், கர்த்தருடைய பந்தில பங்கெடுக்கிறோம், சபைக்குள்ள இருக்கிறோம். ஆனா பரிசுத்தமா இல்லை என்றால் இதெல்லாவும் தேவனுடைய பார்வையில அது இல்லாத போயிடுது. நம்ம தேவனுடைய பார்வையில பரிசுத்தமா இருந்தா தான் என்னுடைய ஆராதனை பரிசுத்தமா இருக்க முடியும்.
தேவனுடைய பார்வையிலே நான் பரிசுத்தமா இருந்தா கர்த்தருடைய பரிசுத்தமான பந்திக்குள்ள பங்கெடுத்துக் கொள்ள முடியும். தேவனுடைய பார்வையிலே நான் பரிசுத்தமா இருந்தால், தேவன் போல பரிசுத்தமா இருந்தால், தேவன் துதிக்கிற இந்த துதி என்ற பாடலை, அந்த பலியை தேவன் ஏற்றுக்கொள்ள முடியும். பரிசுத்தமா இருந்தால் மட்டுமே தான் தேவனுடைய பரிசுத்தமான பரலோகத்துக்கு நாங்க போக முடியும். இதை ஏற்றுக்கொள்ளுகிறீங்களா? இது ಒತ್ತುகிறீங்களா? ಇದು ಒಪ್ಕೋತೀರಾ? ನಾವು ಪರಿಶುದ್ಧರಾಗಿದ್ದರೆ ಮಾತ್ರನೇ ನನ್ನನ್ನ ದೇವರ ಆರಾಧನೆಯಲ್ಲಿ ಅಂಗೀಕಾರ ಮಾಡ್ಕೋತಾನೆ. ಪರಿಶುದ್ಧರಾಗಿದ್ರೇನೆ ಪರಿಶುದ್ಧವಾದ ವೇದಿಕೆಯಲ್ಲಿ ನಾನು ಪಾಲ್ಗೊಳ್ಳಲು ಸಾಧ್ಯ. ಪರಿಶುದ್ಧರಾಗಿದ್ರೇನೆ ದೇವರ ಸ್ತುತಿ ಯಜ್ಞಗಳನ್ನ ಅರ್ಪಲು ಸಾಧ್ಯ. ಪರಿಶುದ್ಧರಾಗಿದ್ರೇನೆ ವೇದ ವಾಕ್ಯನ ಓದೋದಕ್ಕೆ, ಅದನ್ನ ಕೇಳೋದಕ್ಕೆ ಸಾಧ್ಯ ಅನ್ನೋದಕ್ಕೆ ಈ ಮಾತನ್ನ ಅಂಗೀಕಾರ ಮಾಡ್ಕೋತೀರಾ? ಹಂಗಾದ್ರೆ ನಾವು ಪರಿಶುದ್ಧರಾಗಿದ್ದೇವಾ? ನಾವು ಹೋಲಿನೆಸ್ ಆಗಿದ್ದೇವಾ? ಯಾವುದ್ರಲ್ಲ ಪರಿಶುದ್ಧರಾಗಿದ್ದೇವೆ? ಕೆಲವೊಂದು ವಿಷಯಗಳನ್ನ ನೋಡೋ ಪ್ರೇರೆ, ಅನೇಕ ವಿಷಯ ಪೇತ್ರನ ಹೇಳುವಂತ ಮಾತಲ್ಲಿ ತುಂಬಾ ವಿಷಯ ಇದೆ. 15ನೇವಾಗಿ 13ರಿಂದ ಕೆಲವೊಂದು ವಿಷಯಗಳು ಹೇಳ್ಕೊ ಬರ್ತಾನೆ. 13ನೇ ವಾಕ್ಯ ಧ್ಯಾನಿಸುವ. ಆದ್ದರಿಂದ ನೀವು ಮನಸ್ಸಿನ ನಡುವನ್ನ ಕಟ್ಟಿಕೊಂಡು ಸ್ವಸ್ಥ ಚಿತ್ತರಾಗಿದ್ದು ಯೇಸು ಕ್ರಿಸ್ತನ ಪ್ರತ್ಯಕ್ಷನಾಗುವಾಗ ನಿಮಗೆ ದೊರಕುವ ಭಾಗ್ಯದ ಮೇಲೆ ನಿಮ್ಮ ನಿರೀಕ್ಷೆಯನ್ನು ಸಂಪೂರ್ಣವಾಗಿ ಇಡಿರಿ. ಯೇಸು ಕ್ರಿಸ್ತನ ಬರುವಿಕೆಯಲ್ಲಿ ಬರುವಾಗ ಏನನ್ನ ಇಡಬೇಕಂತ ಹೇಳ್ತಾನೆ? ಏನ್ ಇಡಬೇಕು? ಆ ನಿರೀಕ್ಷೆ. ಯಾವ ನಿರೀಕ್ಷೆ? ನನಗೆ ಸಿಗುವಂತ ಆ ರಿಸಲ್ಟ್, ನನಗೆ ಸಿಗುವಂತ ನಿತ್ಯ ಜೀವ, ನನಗೆ ಸಿಗುವಂತ ಪರಿಶುದ್ಧವಾದಂತ ಆ ಹೋಲಿನೆಸ್ ಪ್ಲೇಸ್, ಅದನ್ನ ನಾನು ಪಡ್ಕೋಬೇಕು ಅಂದ್ರೆ ಯೇಸು ಕ್ರಿಸ್ತನ ಬರುವಿಕೆಯಲ್ಲಿ ನಾನು ಸ್ವಸ್ಥ ಚಿತ್ತಕನಾಗಿರಲೇಬೇಕು. ಯಾವಾಗ ಯೇಸು ಕ್ರಿಸ್ತನ ಬರ್ತಾನೆ ಗೊತ್ತಿಲ್ಲ, ಯಾವತ್ತು ಯೇಸು ಕ್ರಿಸ್ತನ ಬರುವಿಕೆ ಗೊತ್ತಿಲ್ಲ. ಯೇಸು ಕ್ರಿಸ್ತನ ಬರೋದಂತೂ ನಿಶ್ಚಯ. ಯೇಸು ಕ್ರಿಸ್ತ ಬರುವಂತ ಕಾರ್ಯಕ್ಕೋಸ್ಕರ ನಾನು ಸ್ವಸ್ಥ ಚಿತ್ತಕನಾಗೇ ಇರಬೇಕು. ಯಾವಾಗ ಬರ್ತಾನೆ ಬ್ರದರ್? ಆ ದಿನಕ್ಕೆ ನಾವು ರೆಡಿ ಆಗವ ಅಂದ್ರೆ ಇಲ್ಲ, ಆ ದಿನ ನನಗೆ ಗೊತ್ತಿಲ್ಲ, ಯೇಸು ಕ್ರಿಸ್ತನಿಗೂ ಗೊತ್ತಿಲ್ಲ. ವೇದವಾಕ್ಯ ಹೇಳ್ತಾನೆ, ಪೇತ್ರ ಹೇಳ್ತಾನೆ, ನೀವು ಮನಸ್ಸಿನ ನಡುವನ್ನ ಕಟ್ಟಿಕೊಂಡು, ಯಾವ್ದನ್ನ ಕಟ್ಕೋಬೇಕಂತೆ? ಮನಸ್ಸನ್ನ ನಡುವನ್ನ ಕಟ್ಟಿಕೊಂಡು, ಮನಸ್ಸನ್ನ ಸರಿಯಾಗಿ ನಡುವನ್ನ ಕಟ್ಕೋಬೇಕು. ಬಿಗಿಯಾಗಿ ಕಟ್ಕೊಳ್ಬೇಕು ನಡುವನ್ನ. ಆ ನಡುವನ್ನ ಕಟ್ಕೊಂಡು ಸ್ವಸ್ಥ ಚಿತ್ತಕರಾಗಿದ್ದು ಯೇಸು ಕ್ರಿಸ್ತನನ್ನ ಪ್ರತ್ಯಕ್ಷನಾಗುವಾಗ ನಿಮಗೆ ದೊರಕುವಂತ ಭಾಗ್ಯ ಅಂತ ಹೇಳ್ತಾನೆ. ಇದು ನಮ್ಗೆ ಗೊತ್ತಿದೆಯೋ ಗೊತ್ತಿಲ್ವೋ, ಎಷ್ಟು ಸಾರಿ ನಾವು ಕೇಳಿಲ್ವೋ, ಕ್ರಿಸ್ತನ ಪ್ರೇರೆ ಇವತ್ತು ಗಂಭೀರವಾಗಿ ನೀವು ಇದನ್ನ ಕೇಳಬೇಕಾಗಿದೆ. ಇದನ್ನ ನಾವು ಕೇಳಲಿಲ್ಲ, ನಾನು ಎರೇಸ್ ಮಾಡ್ಬಿಡ್ತೀನಿ, ಇದನ್ನ ಕೇಳಲಿಲ್ಲ, ನಾನು ಬಿಟ್ಬಿಡ್ತೀನಿ ಅಂದ್ರೆ, ನನ್ನ ಪ್ರಕಾರ ನಾನು ಬದುಕ್ತೀನಿ ಅಂದ್ರೆ ನೋ ಪ್ರಾಬ್ಲಮ್, ಬದುಕಬಹುದು. ಆದ್ರೆ ಯೇಸು ಕ್ರಿಸ್ತನ ಬರುವಿಕೆಯಲ್ಲಿ ಆತನು ಸಿಗುವಂತಹ ಭಾಗ್ಯ ಎಂಬ ನಿರೀಕ್ಷೆಯನ್ನ ನಾವು ಪಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಆ ಹೋಲಿನೆಸ್ ನಾವು ಪಡ್ಕೊಳ್ಳೇಬೇಕು ಪ್ರಿಯನೇ. ಆ ಹೋಲಿನೆಸ್ ಅಲ್ಲಿ ನಾವು ಇರಲೇಬೇಕು. ಏನೋ ನಾನು ಬದುಕಲ್ಲಿ, ನನ್ನ ಜೀವಿತದಲ್ಲಿ ಒಂದು ಆರಾಧನೆ, ಒಂದು ಕಾರ್ಯಕ್ರಮ, ಒಂದು ಭಾಗ, ಬೈಬಲ್ ಸ್ಟಡಿ ಒಂದು ಭಾಗ, ನಾನು ಅವಾಗವಾಗ ಈ ಮಾತನ್ನ ಒತ್ತಿ ಹೇಳ್ತಾ ಇರ್ತೇನೆ. ಇವೆಲ್ಲ ಇಲ್ಲ. ಇದಕ್ಕೂ ಮೇಲೆ ಒಂದಿದೆ, ಪ್ರತಿ ದಿನ ಪ್ರತಿ ಕ್ಷಣ ನಾನು ಹೋಲಿಯಾಗಿ ಬದುಕಬೇಕು, ನಾನು ಪರಿಶುದ್ಧನಾಗಿ ಬದುಕಬೇಕಾಗಿದೆ. ಯಾಕೆಂದ್ರೆ ನನ್ನ ನಡುವನ್ನ ಮನಸ್ಸನ್ನ ಕಟ್ಕೋಬೇಕು, ಮನಸ್ಸನ್ನ ಬಿಗಿಯಾಗಿ ಕಟ್ಕೋಬೇಕು, ಮನಸ್ಸನ್ನ ಚಂಚಲವಾಗಿಡಬಾರದು. ಮನಸ್ಸು ಸಂಚಲವಾಗಿದ್ರೆ ಅಲೆಯಂತೆ ಅಲಿತದೆ ಅಂತ ಯಾಕೋಬನು ಹೇಳ್ತಾನೆ 1ನೇ ಅಧ್ಯಾಯದ 8ನೇ ವಾಕ್ಯದಲ್ಲಿ. ಮನಸ್ಸನ್ನ ಅಲೆಯಾಗಿ ಬಿಡಕ್ ಹೋಗ್ಬೇಡಿ. ಇದು ಸರಿನಾ, ಅದು ಸರಿನಾ, ಆ ಸಭೆ ಸರಿನಾ, ಈ ಸಭೆ ಸರಿನಾ, ಆ ವಾಕ್ಯ ಸರಿನಾ, ಈ ವಾಕ್ಯ ಸರಿನಾ, ಅವ್ರು ಹೇಳೋದು ಸರಿನಾ, ಇದನ್ನ ನೀವು ಮನಸ್ಸನ್ನು ಚಂಚಲವಾಗಿಟ್ರೆ ಸಮುದ್ರದ ಅಲೆಗಳ ರೀತಿಯಲ್ಲಿ ಅಲಿತಾ ಇರ್ತದೆ. ನಮ್ಮ ಮನಸ್ಸನ್ನ ಬಿಗಿಯಾಗಿ ನಡುವು ಕಟ್ಟಿಕೊಳ್ಬೇಕು ಅಂದ್ರೆ ಒಂದೇ ವಾಕ್ಯದಲ್ಲಿ, ಒಂದೇ ನಂಬಿಕೆಯಲ್ಲಿ ಕಟ್ಟಿಕೊಳ್ಬೇಕು. ಯಾವುದು ಸತ್ಯ ಸಭೆನೋ ಅದರಲ್ಲಿ ನಡುವಾಗಿ ಕಟ್ಟಿಕೊಳ್ಬೇಕು, ಯಾವುದು ನಿಜವೋ ಅದರಲ್ಲಿ ನೆಲೆಯಾಗಿ ಕಟ್ಟಿಕೊಳ್ಬೇಕು. ಈಗ ನನ್ನ ಮನಸ್ಸು ತುಂಬಾ ಪ್ರಾಮುಖ್ಯತೆ ಪ್ರಿಯರೇ. ನನ್ನ ಬದುಕನ್ನ ಯಾವ ರೀತಿಯಲ್ಲಿ ಕಟ್ಕೊಂಡಿದೀವಲ್ಲ, ನಮ್ಮ ಬದುಕನ್ನ ನಾವು ನಮಗೆ ಆದಂತ ಒಂದು ಚೌಕಟ್ಟು ಹಾಕೊಂಡು ಬದುಕೊಂಡಿಲ್ವಾ? ನಮ್ಮ ಬದುಕನ್ನ ಯಾವ ರೀತಿಯಲ್ಲಿ ನಾವು ಕಟ್ಕೋಬೇಕು ಅಂತ ಆಲೋಚನೆ ಮಾಡ್ತೀವಿ. ಗಂಡ ಹೆಂಡತಿ ಸೇರ್ಕೊಂಡು ಮಕ್ಕಳ ಭವಿಷ್ಯದಕ್ಕೋಸ್ಕರ ಪಡುವಂತ ಆ ಒಂದು ಚೌಕಟ್ಟು ನಮ್ಮ ಕಟ್ಕೋತೀವಿ. ನಮ್ಮ ಗಂಡ ಹೆಂಡತಿ ಬದುಕುವಂತ ಬದುಕಿನ ವಿಷಯದಲ್ಲಿ ನಾವು ಕಟ್ಕೋತೀವಿ. ನನ್ನ ಮುಂದಿನ ಭವಿಷ್ಯದ ಬಗ್ಗೆ ಯೋಚನೆ ಮಾಡಿ ನಾವು ಕಟ್ಕೋತೀವಿ. 4 ಕಾಸು ಸೇರಿಸ್ಬಿಡ್ಬೇಕು, 4 ವಿಷಯವನ್ನ ಸೇರಿಸ್ಬಿಡ್ಬೇಕು, 4 ಭಾಗಗಳನ್ನ ಸೇರಿಸ್ಬಿಡ್ಬೇಕು ಅಂತ ಹೇಳಿ ಆಲೋಚನೆ ಮಾಡ್ತೇವೆ. ಅದನ್ನ ಕಟ್ಟುವಂತ ನಾನು ನನ್ನ ಮನಸ್ಸನ್ನ ಯಾಕೆ ಕಟ್ತಾ ಇಲ್ಲ? ಯಾಕೆ ಪೌಲನು ಅದನ್ನ ಹೇಳ್ತಾನೆ, ಮನಸ್ಸಿನ ನಡುವನ್ನ ಕಟ್ಟಿಕೊಂಡು ಅಂತ ಹೇಳ್ತಾನೆ. ಯಾಕೆ ಮನಸ್ಸನ್ನ ಕಟ್ಕೋಬೇಕಂದ್ರೆ ಯೇಸು ಕ್ರಿಸ್ತನ ಬರುವಿಕೆಗೋಸ್ಕರ. ಯೇಸು ಕ್ರಿಸ್ತ ಬರುವಿಕೆಯಾಗೆ ಎಂಗುடைய மனசை ಸ್ಥಿರமா கட்டிக்கொள்ளும்.
கரெக்டா இருக்கா என் மனசு? அலைப்பாயுதா? அந்த பக்கம் இந்த பக்கம் அலைப்பாயுதா? வேத வசந்த விட்டு வேற பக்கம் அலைப்பாயுதா? உலகத்தின் மேல் அலைப்பாயுதா? அதான் யாக்கோப் சொல்றாரு, மனசை அலைப்பாய விடாதீங்க, சமுத்திரத்தின் திரை போல அலைப்பாயுதுன்றாரு. இன்னைக்கு என்னுடைய மனசு ஸ்திரமா இருக்கா? தேவனுக்காக வச்சிருக்கிறோம் என் மனசை, தேவனுடைய வார்த்தைக்காக வைத்துக் கொண்டிருக்கிறோம் என் மனசு, என்னுடைய இதயத்தை ದೇವನಿಗಾಗಿ ವೆಚ್ಚಿರ್ಕನು. ಯೇಸು ಕ್ರಿಸ್ತನಿಗೋಸ್ಕರ, ದೇವರಿಗೋಸ್ಕರ ನನ್ನ ಮನಸ್ಸನ್ನ ಇಡಲೇಬೇಕು ಪ್ರಿಯರೇ. ಈ ಮನಸ್ಸಿನೊಳಗಡೆ ಅನೇಕ ಕಲ್ಮಶಗಳನ್ನ ಇಟ್ಕೋಬಾರ್ದು, ಅನೇಕ ವಿಷಯಗಳನ್ನ ಇಟ್ಕೊಂಡು ದೇವರನ್ನ ಹೊರಗೆ ಇಟ್ಕೊಳ್ಳೋದಲ್ಲ. ಹೊರಗಡೆ ಇಟ್ಕೊಳ್ಳೋನು ಓನ್ಲಿ ಸಂಡೇ, ಓನ್ಲಿ ಕ್ರಿಸ್ಟಿಯನ್, ನೇಮ್ ಕ್ರಿಸ್ಟಿಯನ್ ಅಷ್ಟೇ. ಮನಸ್ಸಿನಲ್ಲಿ ಬೇರೆ ವಿಷಯಗಳನ್ನ ಹೊರಗಡೆ ಇಟ್ಟು ಒಳಗಡೆ ಕ್ರಿಸ್ತನ ಬರುವಿಕೆ ಮಾತ್ರ ಇಟ್ಕೊಂಡ್ರೆ, ದೇವರ ನಂಬಿಕೆ ಮಾತ್ರ ಇಟ್ಕೊಂಡ್ರೆ, ಅವನು ನಿಜವಾಗಲೂ ಯೇಸು ಕ್ರಿಸ್ತನ ಬರುವಿಕೆಯನ್ನ ನಿರೀಕ್ಷೆಯಿಂದ ನೋಡ್ತಾನೆ. ಅದೇ ತರ 16ನೇ ವಾಕ್ಯದ ಪ್ರಕಾರ ಪರಿಶುದ್ಧನಾಗಿ ಬದುಕೋದಕ್ಕೆ ಸಾಧ್ಯ. ಹೋಲಿನೆಸ್ ಆಗಿ ಬದುಕಬೇಕು. ಎಷ್ಟು ನಾವಿದ್ದೀವಿ ನಾವು ಇಲ್ಲಿ ಸಭೆಯಲ್ಲಿ, ಬೆರಳೆಣಿಕೆನ ದೇವರಿಗೆ ಅದೆಲ್ಲ ಮುಖ್ಯ ಇಲ್ಲ. ದೇವರ ದೃಷ್ಟಿಯಲ್ಲಿ ಪರಿಶುದ್ಧನಾಗಿ ನೀತಿವಂತನಾಗಿರೋನು ಮಾತ್ರ ಲೆಕ್ಕ. ಅದಕ್ಕೆ ನಾವು ಅವಾಗ ಹಳೆ ಒಡಂಬಡಿಕೆನ ನಾವು ದೃಷ್ಟಿಸಿ ನೋಡ್ಬೇಕಾಗಿದೆ. ಹಳೆ ಒಡಂಬಡಿಕೆಯನ್ನ ನೋಡಿದ್ರೆ ನಮ್ಗೆ ಭಯ ಉಂಟಾಗುತ್ತೆ. ಹಳೆ ಒಡಂಬಡಿಕೆ ಸಂದರ್ಭಗಳನ್ನ ಸ್ವಲ್ಪ ಯೋಚನೆ ಮಾಡಿ, ಆ ಸ್ಥಳದಲ್ಲಿ ನಾನು ನಿಂತಿದ್ರೆ ಹೆಂಗೆ ಅಂತ. ನೋವನ ಕಾಲದಲ್ಲಿ ನಿಂತಿದ್ರೆ, ಲೋತನ ಒಂದು ಪಟ್ಟಣದಲ್ಲಿ ನಿಂತಿದ್ರೆ, ಸೊದೋಮ್ ಗೊಮೋರಗಳ ಕಾಲದಲ್ಲಿ ನಾವು ನಿಂತಿದ್ರೆ, ಕಾನಾನ್ ದೇಶದ ಐಗುಪ್ತ ದೇಶದಲ್ಲಿ ನಾವು ನಿಂತಿದ್ರೆ, ಯೇಸು ಕ್ರಿಸ್ತ ಮೋಶೆಯ ಪ್ರಯಾಣದಲ್ಲಿ ನಾವು ನಿಂತಿದ್ರೆ ಅಂತ ಯೋಚನೆ ಮಾಡಿ. ದೇವರು ನಮ್ಮನ್ನ ಬಿಟ್ಟದ, ಆ ಜನರನ್ನ ಬಿಟ್ಟದ ಸಂದರ್ಭಗಳನ್ನ ನೋಡಿ. ಮೊನ್ನೆ ನಾನು ಮನೆಯಲ್ಲಿ ಸ್ಟಡಿ ಮಾಡ್ತಾ ಹೇಳ್ತಾ ಇದ್ದೆ, ದೇವರ ಮೊದಲನೇ ಕಟ್ಟಳೆ ಬಂದಾಗ, ಇಸ್ರಾಯೇಲ್ ಜನರಿಗೆ ಮೊದಲನೇ ಕಟ್ಟಳೆ ಬಂದಾಗ, ದೇವರು ತನ್ನ ಬರುವಿಕೆಯಿಂದ ತನ್ನ ಕೈ ಬರಹಗಳಿಂದ ಬರೆದಂತಹ ಕಟ್ಟಳೆಗಳನ್ನ ಕೊಡುವಾಗ, ಕೆಳಗಡೆ ನೋಡಿದ್ರೆ ವಿಗ್ರಹನ ಇಟ್ಟು ಪೂಜೆ ಮಾಡ್ತಾ ಇದ್ದಂತ ಇಸ್ರಾಯೇಲ್ ಜನರನ್ನು ನೋಡಿ ದೇವರು ಉಗ್ರವಾದಂತ ಕೋಪನ ಧರಿಸ್ತಾನೆ. ಇದನ್ನ ನೋಡಿದಂತ ಮೋಶೆ ದೇವ್ರು ಹೇಳ್ತಾನೆ, ಹೋಗು ಅಲ್ಲಿ ನೋಡು, ಅಲ್ಲಿ ಹೋಗು, ಅವ್ರು ಖಂಡಿಸು ಅಂತ ಹೇಳ್ತಾನೆ. ಬೆಟ್ಟದಲ್ಲಿ ಆತನ ಬೆಟ್ಟ ಇಳಿದು ಬಂದಾಗ ಅವರು ಬಸವನ ಮಾಡ್ತಾರೆ. ವಿಮೋಚನಾ ಕಾಂಡ 32ನೇ ಅಧ್ಯಾಯದಲ್ಲಿ ನಡೆಯುವಂತ ಘಟನೆ. ದೇವರ ಕಡೆ ಯಾರೆಲ್ಲ ಇದ್ದೀರೋ ಮೋಶೆ ಕರೀತಾನೆ, ಯಾರೆಲ್ಲ ಇದ್ರು ಸೈಡ್ ಬನ್ನಿ ಅಂತ ಕರೀತಾನೆ. ಎಲ್ಲರೂ, ಕೆಲವೊಬ್ರು ಮಾತ್ರ ಸೈಡ್ ಬರ್ತಾನೆ. ಅಲ್ಲಿ 3 ಭಾಗವಾದಂತ ಜನರಲ್ಲಿ ಬದುಕಿರ್ತಾರೆ ಪ್ರಿಯರೇ. ವಿಗ್ರಹಗಳನ್ನ ಆರಾಧಿಸುವಂತ, ಅದನ್ನ ಪೂಜಿಸುವಂತ, ಅದೇ ಯೆಹೋವನು ಅಂತ ಹೇಳಿ ಕುಣಿದಾಡುವಂತ ಒಂದು ಗುಂಪು ಒಂದು ಕಡೆ, ಇದನ್ನೆಲ್ಲ ನೋಡಿ ಮೋಶೆಯನ್ನ ಆರನ್ನು ನೋಡಿ ಹಾಸ್ಯ ಮಾಡುವಂತ ಒಂದು ಗುಂಪು ಒಂದು ಕಡೆ, ಇವರನ್ನೆಲ್ಲ ನಂಬದೆ ದೇವ್ರು ಇದ್ದಾನೆ, ದೇವ್ರು ಇದಲ್ಲ ಅಂತ ಹೇಳಿ ಹೇಳುವಂತ ಒಂದು ನಂಬಿಕೆ ಒಂದು ಕಡೆ ಇತ್ತು. ಅಲ್ಲಿ 3 ಜನ ಇದ್ದಾರೆ, ನೀವು ಅದನ್ನ ಓದ್ಬೇಕು. ಆ 3 ಜನದಲ್ಲಿ ಮೋಶೆ ಕರೀತಾನೆ, ಯಾರೆಲ್ಲ ಬಂದಿದ್ದಾರೆ? ಲೇವಿ ಗೋತ್ರದವರು ಸ್ವಲ್ಪ ಜನ ಆ ಕಡೆ ಬರ್ತಾನೆ. ಲೇವಿ ಗೋತ್ರದವ್ರಿಗೆ ಏನಂತಾನೆ ಗೊತ್ತಾ? ಮೋಶೆ ಏನಂತಾನೆ ಗೊತ್ತಾ? ನಿಮ್ಮ ನಡು ಕಟ್ಟಿಕೊಂಡು ಖಡ್ಗವನ್ನ ಇಟ್ಕೋಬೇಕು. ಏನ್ ಇಟ್ಕೋಬೇಕು? ನಡುವಲ್ಲಿ ಏನಿರ್ಬೇಕು? ಖಡ್ಗವನ್ನ ಇಟ್ಕೋಬೇಕು. ಖಡ್ಗವನ್ನ ಇಟ್ಕೊಂಡು ಈ ಬಾಕಲಿಂದ ಆ ಬಾಕಲ, ದೊಡ್ಡ ಒಂದು ಪ್ರಾಂತ್ಯದಲ್ಲಿದೆ, ಅಲ್ಲಿ ವಿಗ್ರಹ ಇಟ್ಕೊಂಡು ನರ್ತನ ಆಡ್ತಿದ್ದಾರೆ, ಕೂಗಾಡ್ತಿದ್ದಾರೆ. ಮೋಶೆ ಹೇಳ್ತಾನೆ, ಈ ಬಾಕ್ಲಿಂದ ಆ ಬಾಕ್ಲವರೆಗೂ ನೀವೇನ್ ಮಾಡ್ಬೇಕು? ತಿರ್ಗಾಡ್ಬೇಕು. ಖಡ್ಗವನ್ನ ಇಟ್ಕೊಂಡು ತಿರ್ಗಾಡ್ಬೇಕು. ನಿಮ್ಮ ಮುಂದೆ ಬರುವಂತ ನಿನ್ನ ಅಣ್ಣನಾಗಿರ್ಲಿ, ನಿನ್ನ ತಮ್ಮನಾಗಿರ್ಲಿ, ನಿನ್ನ ನೆರೆಯವನಾಗಿರ್ಲಿ, ನಿನ್ನ ಬಂಧು ಬಳಗವನಾಗಿರ್ಲಿ, ಎಲ್ಲರನ್ನ ಸಂಹಾರ ಮಾಡ್ಬೇಕು ಅಂತ ಹೇಳ್ತಾನೆ ಮೋಶೆ. ಕ್ರಿಸ್ತನಲ್ಲಿ ಪ್ರೇರೆ ಎಲ್ಲರನ್ನ ಸಂಹಾರ ಮಾಡ್ತಾನೆ. ಈ ಬಾಕಲಿಂದ ಆ ಬಾಕಲಿಗೆ ಬಂದಂತ ಪ್ರತಿಯೊಬ್ಬ ಲೇವಿಯನ್ನು ಸಂಹಾರ ಮಾಡ್ತಾನೆ. ಮೋಶೆ ಹೇಳ್ತಾನೆ, ನಿಮ್ಮ ನಂಬಿಕೆಯನ್ನ ನೋಡ್ತಾ ಇದ್ದೀನಿ, ನೀವು ದೇವರ ಮಾತಿಗೆ ವಿಧೇಯರಾಗಿದ್ರಿ. ಯಾಕೆಂದ್ರೆ ನೀವು ಸಂಹಾರ ಮಾಡುವಂತ ಸಂದರ್ಭ ಬಂದಾಗ ನಿನ್ನ ಅಣ್ಣನನ್ನ, ನಿನ್ನ ತಮ್ಮನನ್ನ, ನಿನ್ನ ನೆರೆಯವನನ್ನ, ನಿನ್ನ ಬಂಧು ಬಳಗವನ್ನ, ನಿನ್ನ ಮಗನನ್ನ ನೋಡ್ಲಿಲ್ಲ. ದೇವರು ನಿಮ್ಮನ್ನ ಆಶ್ರಯಿಸಿದ್ದಾನೆ ಅಂತ ಹೇಳ್ತಾನೆ ಪ್ರೇರೆ. ದಯವಿಟ್ಟು ವಾಕ್ಯ ನನಗೆ ದಯವಿಟ್ಟು ಹೋಗಿ 32ನೇ ಅಧ್ಯಾಯದಲ್ಲಿ, ದೇವರು ಒಂದು ಸಾರಿ ನಮ್ಮನ್ನ ಕೈ ಬಿಟ್ರೆ, ದೇವರು ನಮ್ಮನ್ನ ಒಂದ್ಸಾರಿ ತೊರೆದ್ರೆ ಯಾವ ಕಾರಣಕ್ಕೂ ಹೋಗಕ್ಕಾಗಲ್ಲ. ನಾನು ಇರೋವರೆಗೂ ದೇವರನ್ನ ಪರಿಶುದ್ಧವಾಗಿ ಕಾಪಾಡಿಕೊಳ್ಳೋದಕ್ಕೆ ಪ್ರಯತ್ನ ಪಡಬೇಕಾಗಿದೆ ಪ್ರಿಯರೇ. ನಾವು ಇಲ್ಲಿ ಇರೋವರೆಗೂ ದೇವರ ವಿಷಯದಲ್ಲಿ ಹೆಚ್ಚಿನ ಗಮನವನ್ನ ಕೊಡ್ಲಿಲ್ಲ ಅಂದ್ರೆ, ಇವತ್ತು ಮಕ್ಕಳಿಗೆ ಹೇಳ್ತಾನೆ ಇರ್ತೀವಿ, ದಯವಿಟ್ಟು ನೀನ್ ತೆಗುವಂತ ಸ್ಕೋರು ನಿನ್ನ ಬದುಕಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ತಾರೆ. ನನ್ನ ಮಗಳಿಗೆ ಅದನ್ನ ಹೇಳ್ತಾ ಇರ್ತೀವಿ, ಡಿಗ್ರಿ ಓದೋರ್ಗೆ ಹೇಳ್ತಾ ಇರ್ತಾರೆ, PUC ಓದೋರ್ಗೆ. ಯಾಕಂದ್ರೆ ಆ ಒಂದು ತಿರುಗುವಿಕೆ ಇದೆ ಅಂತ ಹೇಳ್ತಾರೆ.
SLC ಒಂದು ತಿರುಗುವಿಕೆ, ಸೆಕೆಂಡ್ PUC ಒಂದು ತಿರುಗುವಿಕೆ. ಯಾಕಂದ್ರೆ ಅವರು ತೆಗೆದುಕೊಳ್ಳುವಂತ ಒಂದು ಸಬ್ಜೆಕ್ಟ್ ಮೇಲೆ ಅವರ ಒಂದು ಬರಹಗಳು ಕುಂತಿರ್ತದೆ. 1 ರಿಂದ 9 ಅಷ್ಟೇನು ಪಾಸ್ ಆದ್ರೆ ಸಾಕು ಅಂತ ಇರ್ತೀವಿ. 10ನೇ ತರಗತಿ ಆಗಲಿ, 2ನೇ PUC ಆಗಲಿ, +2 ಅಂತ ಹೇಳ್ತಾರೆ. ತುಂಬಾ ಪ್ರಾಮುಖ್ಯತೆ ವಹಿಸ್ತೀವಿ. ಯಾಕಂದ್ರೆ ಅವರ ಒಂದು ಆಲೋಚನೆಯನ್ನ ತಿರುಗುವಿಕೆಗೆ ಆ ಒಂದು ಸ್ಕೋರ್ ತೆಗೆದುಕೊಂಡು ಬರ್ತದೆ. ನಮ್ಮ ಬದುಕನ್ನು ಯಾವ ರೀತಿಯಲ್ಲಿ ನಮ್ಮ ಸೊಂಟವನ್ನ, ನಮ್ಮ ಮನಸ್ಸನ್ನ, ನಡುಕಟ್ಟನ್ನ ಕಟ್ಕೊಂಡಿದೀವಿ ಅಂತ ಸ್ವಲ್ಪ ಯೋಚನೆ ಮಾಡಿದೀವಾ? ಯೇಸು ಕ್ರಿಸ್ತನು ಇವತ್ತು ಬಂದ್ರೆ, ಈಗ ಬಂದ್ರೆ, ಈ ಕ್ಷಣ ಬಂದ್ರೆ ನಾನು ಪರಿಶುದ್ಧನಾಗಿದ್ದೇನಾ? ನನ್ನ ನಡುವನ್ನ ಆತನ ಬರುವಿಕೆಗೋಸ್ಕರ ನನ್ನ ಮನಸ್ಸೆಂಬ ನಡುವನ್ನ ಕಟ್ಕೊಂಡಿದ್ದೇನಾ? ಸ್ವಲ್ಪ ಯೋಚನೆ ಮಾಡಿ. ಯಾವ್ದಕ್ಕೋಸ್ಕರ ನಾನು ಕಟ್ಕೊಂಡಿದ್ದೀನಿ? ನನ್ನ ಮಕ್ಕಳಿಗೋಸ್ಕರ ಕಟ್ಕೊಂಡಿದ್ದೀನಿ ಬ್ರದರ್. ಹಗಲು ರಾತ್ರಿ ದುಡಿಯೋದು, ನಿಮ್ಮ ಸೊಂಟ ಕಟ್ಟಿ ಕೆಲಸ ಮಾಡೋದು ಮಕ್ಕಳಿಗೋಸ್ಕರ, ನಿಮ್ಮ ಕುಟುಂಬಕ್ಕೋಸ್ಕರ. ಇದೇ ಒಂದು ಬದುಕು ಆದ್ರೆ ಯೇಸು ಕ್ರಿಸ್ತನ ಬರುವಿಕೆಯಲ್ಲಿ ನಿಮ್ಮ ಸ್ಥಾನಮಾನ ಏನಾಗಿದೆ? 14ನೇ ವಾಕ್ಯ, ನಿಮಗಿದ್ದ ದುರಾಸೆಗಳನ್ನು ಅನುಸರಿಸಿ ನಡೆಯುವವರಾಗಿರದೆ ನಿಮ್ಮನ್ನು 15ನೇ ವಾಕ್ಯ ತುಂಬಾ ಗಂಭೀರವಾಗಿದೆ. ನಿಮ್ಮನ್ನು ಕರೆದಾತನು ಪರಿಶುದ್ಧನಾಗಿರುವ ಪ್ರಕಾರವೇ. ನಮ್ಮನ್ನ ಕರೆದವನು ಯೇಸು ಕ್ರಿಸ್ತನ ಪ್ರಿಯರೇ, ನಮ್ಮನ್ನು ಕರೆದವನು ತಂದೆಯಾದ ದೇವರು ಕರೆದಿದ್ದಾನೆ. ಆತನು ಪರಿಶುದ್ಧನಾಗಿದ್ದಾನೆ. ಹೋಲಿನೆಸ್, ಅವರು ಹೋಲಿಯಾಗಿದ್ದಾರೆ. ಆತನು ಕರೆದಂತ ಪರಿಶುದ್ಧನಾಗಿರುವ ಪ್ರಕಾರ ನೀವು ಏನಾಗಿರ್ಬೇಕು? ವಿಧೇಯರಾಗಿ ತಕ್ಕಂತೆ ನಿಮ್ಮ ಎಲ್ಲಾ ನಡವಳಿಕೆಯಲ್ಲಿ ಏನಾಗಿರ್ಬೇಕು? ಪರಿಶುದ್ಧರಾಗಿರ್ಬೇಕು. ಎಲ್ಲಾ ನಡವಳಿಕೆಯಲ್ಲಿ. ಯಾಜಕ ಕಾಂಡ 11ನೇ ಅಧ್ಯಾಯ 45ನೇ ವಾಕ್ಯ ಧ್ಯಾನಿಸ್ರಿ. ಇದಾಗಿ ನಾ ವಾಕ್ಯ ಅಲ್ಲೇ ನಾ ಬರ್ತೇನೆ. ಯಾಜಕ ಕಾಂಡ, ಲೇವಿಯರಾಗೋ 11 ಅಧಿಕಾರಂ 45 ವಚನ. ಯಾಜಕ ಕಾಂಡ ಹೇಳ್ತಿದ್ರೆ, ನಿಮ್ಮನ್ನ ಎಲ್ಲಿಂದ ಕರ್ಕೊಂಡ್ಬಂದೆ? ಓದಿ ಬರ್ತದೆ ಎಮ್ಮಸನ್ ಸರಿ ಓದಿ. ಲಿವಿಟಿಕಲ್ಸ್ ಇಂಗ್ಲಿಷ್ ಅಲ್ಲಿ. ನಿಮ್ಮ ದೇವರಾಗಿರುವುದಕ್ಕೆ ನಿಮ್ಮನ್ನು ಐಗುಪ್ತ ದೇಶದೊಳಗಿಂದ ಬರಮಾಡಿದ ಯೆಹೋವನೇ ನಾನು ಪರಿಶುದ್ಧನಾಗಿರುವುದರಿಂದ ನೀವು ಪರಿಶುದ್ಧರಾಗಿರಬೇಕು. ನಿಮ್ಮ ದೇವರಾಗಿರುವುದಕ್ಕೆ ನಿಮ್ಮನ್ನ ಏನಾಗಿದ್ದೇನೆ? ಐಗುಪ್ತ ದೇಶದೊಳಗಿಂದ ಬರಮಾಡಿದ ಯೆಹೋವನೇ. ನೀವು ಯಾವ ಕಷ್ಟದಲ್ಲಿದ್ರಿ, ಯಾವ ನೋವಲ್ಲಿದ್ರಿ, ಯಾವ ಕಣ್ಣೀರನ್ನ ಸುರಿಸ್ತಿದ್ರಿ, ಯಾವ ಸಂಕಟದಲ್ಲಿದ್ರಿ, ಆ ವಿಮೋಚನಾ ಕಾಂಡ 2ನೇ ಅಧ್ಯಾಯವನ್ನು ದಯವಿಟ್ಟು ಧ್ಯಾನಿಸಿ ಪ್ರಿಯರೇ. ಮನೆಗೆ ಹೋದಾಗ ಅವರ ಸಂಕಟ ಅಷ್ಟರ ಮಟ್ಟಿಗೆ ಸಂಕಟ. ಐಗುಪ್ತದಲ್ಲಿ ಇಸ್ರಾಯೇಲ್ ಜನರ ಸಂಕಟ 1 ವರ್ಷ ಅಲ್ಲ, 2 ವರ್ಷ ಅಲ್ಲ, 10 ವರ್ಷ ಅಲ್ಲ, 430 ವರ್ಷಗಳ ಕಾಲ ಅಧೀನರಾಗಿ ಗುಲಾಮರಾಗಿ ಕೆಲಸ. ಇವತ್ತು ಈ ಕಣ್ಣು ಮುಂದೆ ನಿಮಗೆ ಕಾಣಿಸ್ತದೆ. ನೀವು ಪಿರಮಿಡ್ಗಳನ್ನ ನೋಡೋದಾದ್ರೆ ಐಗುಪ್ತ ದೇಶದಕ್ಕೆ ಹೋದ್ರೆ, ಐಗುಪ್ತ ದೇಶದಲ್ಲಿರುವಂತ ಪಿರಮಿಡ್ಗಳಲ್ಲಿ, ಅಲ್ಲಿರುವಂತ ಕಲ್ಲಿನ ಬಂಡೆಗಳಲ್ಲಿ ಸಂಬಂಧಪಟ್ಟಂತ ಯಾವುದೇ ವಿಷಯಗಳನ್ನ ನೋಡೋದಾದ್ರೆ ಅದಕ್ಕೆ 4000 ವರ್ಷಗಳ ಇತಿಹಾಸ ಹೇಳ್ತಾರೆ. ಆ ಇತಿಹಾಸದ ಹಿಂದೆ ಇಸ್ರಾಯೇಲ್ ಜನರ ಕಣ್ಣೀರಿದೆ. ಐಗುಪ್ತ ದೇಶ ಪಿರಮಿಡ್ ಬಗ್ಗೆ ಗೊತ್ತಿದೆ ಅಲ್ವಾ? ನನಗೆ ಅಷ್ಟರ ಬಗ್ಗೆ ನಿಮ್ಗೆ ಗೊತ್ತಿಲ್ಲ, ನನಗೆ ನಿಮಗೆ ಗೊತ್ತಿದೆ. ಅದು ಸಹ ಏನಾಗಿದೆ? ಯಾವ್ದ್ರಲ್ಲೊಂದು ಪಿರಮಿಡ್, ಯಾವ್ದ್ರಲ್ಲೊಂದು ದೇಶಗಳ ಅದೇನ ಸಲ್ರಾಗ ವಂಡರ್ಸ್ ಅಲ್ಲಿ ಅದೊಂದಾ ಇದೆಯಾ ಇಲ್ವಾ? ಅದು ವಂಡರ್ಸ್ ಅಲ್ಲಿ ಒಂದಾದ್ರೆ ಅದ್ರ ಹಿಂದೆ ಏನಿದೆ ಗೊತ್ತಾ? ನನ್ನ ಈ ಪೂರ್ವಿಕರ ಇಸ್ರಾಯೇಲ್ ಜನರ ಕಣ್ಣೀರಿದೆ, ನನ್ನ ಪೂರ್ವಿಕರ ಇಸ್ರಾಯೇಲ್ ಜನರ ಬೇವರಿದೆ, ಅಲ್ಲಿರುವಂತ ಇಸ್ರಾಯೇಲ್ ತಾಯಂದಿರ ವೇದನೆ ಇದೆ. ಆ ಕಲ್ಲಗಳನ್ನ, ಆ ವಿಗ್ರಹಗಳನ್ನ, ಆ ಸಂದರ್ಭದಲ್ಲಿ ಪಟ್ಟಂತ ಪ್ರಯಾಸಗಳನ್ನ ದೇವರು ಅವರ ಮೊರೆಯನ್ನ ಕೇಳ್ತಾನಂತೆ. ವಿಮೋಚನಾ ಕಾಂಡ 2ನೇ ಅಧ್ಯಾಯದಲ್ಲಿ, ನಿಮ್ಮ ಮೊರೆಯನ್ನ ನನ್ನ ಬಳಿಗೆ ಬಂತು, ನಿಮ್ಮನ್ನ ಬಿಡುಗಡೆ ಮಾಡೋದಕ್ಕೆ ಒಬ್ಬ ನಾಯಕನನ್ನ ಕಳಿಸ್ತೀನಿ, ಆತನೇ ಮೋಶೆ. ಆ ದೇವರು ಹೇಳ್ತಾನೆ, ನಾನು ನಿಮ್ಮನ್ನ ಯೆಹೋವನೇ, ನಾನು ನಿಮ್ಮನ್ನು ಐಗುಪ್ತ ದೇಶದೊಳಗಿಂದ ಬರಮಾಡಿದ ಯೆಹೋವನು ನಾನೇ, ದಾಸದಿಂದ ಕರ್ಕೊಂಡ್ ಬಂದಂಥದ್ದು ನಾನೇ ಅಂತ ಹೇಳ್ತಾನೆ ಪ್ರಿಯರೇ. ಹೇಳ್ಬಿಟ್ಟು ಹೇಳ್ತಾನೆ, ನಾನು ಪರಿಶುದ್ಧನಾಗಿರುವುದರಿಂದ ನೀವು. ಹಾಗಾದ್ರೆ ಅರ್ಥ ಏನು? ನಿಮ್ಮನ್ನ ಐಗುಪ್ತ ದೇಶದ ಗುಲಾಮತನದಿಂದ ಬಿಡಿಸ್ಕೊಂಡು ಬಂದಂತ ನಾನು ಪರಿಶುದ್ಧನಾಗಿದ್ದೀನಿ. ನನ್ನ ಜೊತೆಯಲ್ಲಿ ಪ್ರಯಾಣ ಮಾಡುವಂತ ನೀವೇನಾಗಿರ್ಬೇಕು? ಪರಿಶುದ್ಧನಾಗಿರುವಂತ ಯೇಸು ಕ್ರಿಸ್ತನು ಸಿಲುಬೆಯಲ್ಲಿ ಸತ್ತ, ಆತನ ಪರಿಶುದ್ಧವಾದಂತ ರಕ್ತವನ್ನ ಚೆಲ್ದ. ಆ ರಕ್ತದಿಂದ ನಾವು ತೊಳೆಯಲ್ಪಟ್ಟಂತ ನಾವೇನಾಗಿರ್ಬೇಕು? ಪರಿಶುದ್ಧರಾಗಿರ್ಬೇಕು. ಎಲ್ಲಿಯವರೆಗೂ? ಅವರು ಕಾನಾನ್ ದೇಶವನ್ನ ಅನುಭವಿಸುವವರೆಗೂ ಅವರಿಗೆ ಕೊಡಲ್ಪಡ್ತು. ನನಗೆ ಯೇಸು ಕ್ರಿಸ್ತನ ಬರುಕೆವರೆಗೂ
ಪರಿಶುದ್ಧತೆಯನ್ನ ಕಾಪಾಡ್ಕೊಳ್ಬೇಕಾಗಿದೆ ಪ್ರಿಯರೇ. ಈ ಪ್ರಯಾಣವನ್ನ ನಮ್ಮ ಬದುಕಿಗೆ ಹೊಸ ಒಡಂಬಡಿಕೆಗೆ ಬದುಕಿಗೆ ಹೋಲಿಸಿ ನೋಡಿ. ಹಳೆ ಒಡಂಬಡಿಕೆ ನಮ್ಗೆ ನೆರಳಾಗಿದೆ. ಪರಿಶುದ್ಧತ್ವನ ಕಾಪಾಡ್ಕೊತಿದೀವ? ನಮ್ಮ ಹೋಲಿನೆಸ್ನ ಕಾಪಾಡ್ತಿದ್ದೀನ? ನನ್ನನ್ನ ಕರೆದಾತನು ಪರಿಶುದ್ಧನಾಗಿರೋ ಪ್ರಕಾರ ನೀವು ಪರಿಶುದ್ಧರಾಗಿರಬೇಕೆಂದು ಏನ್ ಹೇಳ್ತಾನೆ ಇಲ್ಲಿ ಪೇತ್ರ, ಎಂದು ಬರೆದಿದೆ ಅಲ್ವಾ ಅಂತ ಹೇಳ್ತಾನೆ. ಅಲ್ಲಿ ಸಭೆಯವ್ರಿಗೆ ಹೇಳ್ತಿದ್ದಾನೆ, ಬರೆದಿದೆ ಅಲ್ವಾ? ನನ್ನ ಪರಿಶುದ್ಧವಾಗಿ ಮಾಡಿದಂತ ದೇವರು ನನ್ನ ಎಲ್ಲಾ ನಡವಳಿಕೆಯಲ್ಲಿ ಪರಿಶುದ್ಧತೆಯನ್ನ ಕಾಯ್ತಾ ಇದ್ದಾನೆ. ನಾವೇನೋ ಮಾತಾಡೋದಲ್ಲ ಪ್ರಿಯರೇ, ನನ್ನ ಮಾತಿನ ಹಿಂದೆ ಪರಿಶುದ್ಧತೆ ಇದೆಯಾ ಅಂತ ನೋಡ್ಬೇಕಾಗಿದೆ. ನಾನು ಎಲ್ಲಿ ಮಾತಾಡ್ತೀನಿ, ಹೇಗೆ ಮಾತಾಡ್ತೀನಿ, ಯಾವ ಹತ್ರ ಮಾತಾಡ್ತೀನಿ, ಆ ಮಾತಿನ ಹಿಂದೆ ಪರಿಶುದ್ಧತ್ವವನ್ನು ನಾನು ಕಾಪಾಡ್ಕೊಳ್ಳಿಲ್ಲ ಅಂದ್ರೆ ಯೇಸು ಕ್ರಿಸ್ತನ ಬರುವಿಕೆ ತುಂಬಾ ಬೇಗ. 19ನೇ ಅಧ್ಯಾಯ ಯಾಜಕ ಕಾಂಡ, ಲಿವಿಟಿಕಲ್ಸ್ 19 ಚಾಪ್ಟರ್ 19 2ನೇ ವಾಕ್ಯ, ವರ್ಡ್ಸ್ 2. ಯಾಜಕ ಕಾಂಡ 19ನೇ ಅಧ್ಯಾಯ 2ನೇ ವಾಕ್ಯ. ನೀವು ಇಸ್ರಾಯೇಲಿನ ಸಮೂಹದವರಿಗೆ ಹೀಗೆ ಆಜ್ಞಾಪಿಸಬೇಕು, ನಿಮ್ಮ ದೇವರಾದ ಯೆಹೋವನೆಂಬ ನಾನು ಪರಿಶುದ್ಧರಾಗಿರುವುದರಿಂದ ನೀವು ಪರಿಶುದ್ಧರಾಗಿರಬೇಕು. ಮತ್ತೆ ಮತ್ತೆ ಹೇಳ್ತಾನೆ ಪ್ರಿಯರೇ, ಸುಮ್ನೆ ಹೇಳೋದಿಲ್ಲ. ಒಂದು ವಿಷಯವನ್ನ ರಿಪಿಟೇಷನ್ ಆಗುತ್ತೆ ಅಂದ್ರೆ ನಾವೇನ್ ಮಾಡ್ಬೇಕು? ಅದನ್ನ ஒரு விஷயத்தை ரிப்பீட்டேஷன் ஆனா என்ன பண்ணணும்? நம்ம என்ன பண்ணணும்? உங்க ஸ்கூல்ல லெக்சரோ இல்ல டீச்சரோ இல்ல அனௌன்ஸ்மெண்ட்டோ ரிப்பீட்டேஷன் ஆயினா இருக்குதுன்னா என்ன பண்ணணும்? அந்த விஷயத்துல நம்ம என்ன பண்ணணும்? அலாட் ஆகணும், கேட்கணும், அப்சர்வேஷன் பண்ணணும். ಅಲ್ಲಿ ನೋಡ್ತೇವೆ 11ನೇ ಅಧ್ಯಾಯದಲ್ಲೂ ಅದನ್ನ ಹೇಳ್ತಾನೆ, 19ನೇ ಅಧ್ಯಾಯದಲ್ಲೂ ಹೇಳ್ತಾನೆ. ಯಾಕೆ ಹೇಳ್ತಾನೆ ನೋಡಿ, ಗಮನ ಇಡಿ. 19ನೇ ಅಧ್ಯಾಯ ವಿಷಯವನ್ನ ಯೆಹೋವನು ಮೋಶೆಗೆ ಹೇಳಿದನೆಂದರೆ, ಮೇಲೆ ನೀನು ಇಸ್ರಾಯೇಲ್ ಜನ ಸಮೂಹಕ್ಕೆ ಹೀಗೆ ಆಜ್ಞಾಪಿಸು. ಏನ್ ಮಾಡು? ಆಜ್ಞಾಪಿಸು ಅಂದ್ರೆ ಏನು? ಆರ್ಡರ್ ಮಾಡು. ಏನ್ ಆರ್ಡರ್ ಮಾಡು? ಏನ್ ಹೇಳು? ಏನ್ ಕಟ್ಟಳೆ ಕೊಡು? ನಿಮ್ಮ ದೇವರಾದ ಯೆಹೋವನೆಂಬ ನಾನು ಏನಾಗಿದ್ದೀನಿ? ಪರಿಶುದ್ಧನಾಗಿರುವುದರಿಂದ ನೀವೇನಾಗಿರ್ಬೇಕು? ಯಾವತ್ತು ಐಗುಪ್ತ ದೇಶವೆಂಬ ಗುಲಾಮತನದಿಂದ ಹೊರಗಡೆ ಬಂದ್ರು, ಆ ಒಂದು ಪಸ್ಕ ಹಬ್ಬವನ್ನ ಮಾಡಿ ಹೊರಗಡೆ ಬಂದ್ರು. ನಿಮ್ಗೆ ಗೊತ್ತಾ ಪಸ್ಕ ಹಬ್ಬದ ಬಗ್ಗೆ? ಪಸ್ಕ ಹಬ್ಬದ ಕೊನೆಯ ದೇವರು ಕೊಟ್ಟಂತ, ಐಗುಪ್ತ ದೇಶಕ್ಕೆ ಕೊಟ್ಟಂತ ಕೊನೆಯ ದಂಡನೆ ಅದು. 10 ಉಪದ್ರವಗಳಲ್ಲಿ ಕೊನೆಯ ಉಪದ್ರವ. ಕ್ರಿಸ್ತನ ಪ್ರಿಯರೇ, ತುಂಬಾ ಸಂಕಟದ ವಿಷಯ ಅದು, ತುಂಬಾ ವೇದನೆಯ ವಿಷಯ ಅದು. ದೇವರು ಹೇಳ್ತಾನೆ, ನಿಮ್ಮ ಕುಟುಂಬದವರೆಲ್ಲ ಸೇರ್ಕೊಂಡು ನಿಮ್ಮ ಕುಟುಂಬಕ್ಕೆ ಎಷ್ಟು ಬೇಕೋ ಅಷ್ಟು ಮಟ್ಟಿಗೆ ನೀವು ಒಂದು ಕುರಿನೋ ಮೇಕೆನೋ ಓತಾನೋ ಬಲಿಯನ್ನ ಕೊಟ್ಟು ಆ ರಕ್ತವನ್ನ ನಿಮ್ಮ ಬಾಕಲ್ಗೆ ಹಚ್ಚಿಬಿಟ್ಟು ಎಲ್ಲರೂ ಏನ್ ಮಾಡಿ ನಿಮ್ಮ ಕುಟುಂಬದಲ್ಲ ಏನ್ ಮಾಡ್ಬೇಕಂತೆ? ಎಲ್ಲರೂ ಎಲ್ಲಿರ್ಬೇಕಂತೆ? ಮನೆಯ ಒಳಗಡೆ ಎತ್ಕೊಂಡು ನೀವು ಡೋರ್ ಕ್ಲೋಸ್ ಮಾಡ್ಕೊಳ್ಳಿ, ಸಾಕು. ಇಷ್ಟೇ ಹೇಳಿದ್ದು. ಒಳಗಡೆ ಹೇಗಿರ್ಬೇಕು ಅಂತ ಮನೆಯ ಯಜಮಾನನಿಗೆ ಹೇಳ್ತಾನೆ. ನೀನು ಊರಿಗೆ ಹೋಗುವಂತ ಸಿದ್ಧತೆಯ ಪ್ರಕಾರ ಮನುಷ್ಯ ಯಜಮಾನ ನಿನ್ನ ನಡಕ್ಕೆ ಬಟ್ಟೆ ಕಟ್ಕೊಂಡು, ಸೊಂಟಕ್ಕೆ ಬಟ್ಟೆ ಕಟ್ಕೊಂಡು, ಯೂದರ ಪ್ರಕಾರ ಚಪ್ಪಲಿಯನ್ನು ಹಾಕೊಂಡು, ಒಂದು ಕೋಲನ್ನ ಇಟ್ಕೊಂಡು, ಕಹಿಯಾದಂತ ಸೊಪ್ಪನ್ನ ತಿಂತ, ಈ ಬಲಿ ಕೊಟ್ಟಂತ ಈ ಮಾಂಸನ ತಿನ್ಬೇಕು ಕುಟುಂಬದ ಸಮೇತ. ಇದು ನಿಯಮ. ಹೊರಗಡೆ ಏನ್ ನಡೀತಿದೆ? ಔಟ್ಸೈಡ್ ಏನ್ ನಡೀತಿದೆ? ಯಾರ ಮನೆಯ ಹೊಸಲಿಗೆ ರಕ್ತವ ಹಂಚಿಲ್ವೋ ಅವರ ಮನೆಯಲ್ಲಿರುವಂತ ಪ್ರತಿಯೊಂದು ಮೊದಲನೇ ಮಗ, ಪ್ರತಿಯೊಂದು ಮೊದಲನೇ ಪುರುಷ ಏನಾಗ್ತಾನೆ? ಸಂಹಾರ ಆಗ್ತಾನೆ. ನಿಮ್ಗೆ ಗೊತ್ತಿಲ್ಲ, ಬರೀ ಮನುಷ್ಯರು ಮಾತ್ರ ಸಾಯಿಲ್ಲ ಪ್ರಿಯರೇ, ಚೊಚ್ಚಲತನದಲ್ಲಿರುವಂತ ಎಲ್ಲಾರು ದೇವರು ಸಂಹಾರ ಮಾಡ್ದ. ಚೊಚ್ಚಲತನದ ಮೊದಲನೇ ಮಗ, ಚೊಚ್ಚಲ ಮಗ ಸತ್ತ, ಚೊಚ್ಚಲ ಹಸು ಸತ್ತೋಯ್ತು, ಚೊಚ್ಚಲ ಒಂಟೆ ಸತ್ತೋಯ್ತು, ಚೊಚ್ಚಲ ಕೋಳಿ ಸತ್ತೋಯ್ತು, ಪ್ರಾಣಿ ಪಕ್ಷಿ ಎಲ್ಲವನ್ನ ದೇವರು ಸಂಹಾರ ಮಾಡ್ತಾನೆ. ಯಾಕೆ ಅಂತ ಕೇಳಬೇಕು. ದೇವರು ಒಂದು ಸಾರಿ ಒಂದು ನಿರ್ಧಾರ ಮಾಡಿದ್ರೆ ದೇವರು ಲೋಕವನ್ನೇ ನಾಶ ಮಾಡ್ತಾನೆ ಪ್ರಿಯರೇ. ದೇವರು ಪ್ರಾಣಿಗಳೇನ್ ಮಾಡ್ತು ಅಂತ ನಿಮ್ಮ ಪ್ರಶ್ನೆ ಆಗ್ಬೋದು. ದೇವರ ದೃಷ್ಟಿಯಲ್ಲಿ ನಮಗೋಸ್ಕರ ಕೊಟ್ಟಂತದ್ದೇ ಪ್ರಾಣಿ ಪಕ್ಷಿಗಳಲ್ಲ. ನನ್ನ ಸ್ವರೂಪದಲ್ಲೇ ಉಂಟು ಮಾಡಿದಂತ ನನ್ನ ಮನುಷ್ಯನೇ ನಾನು ನಾಶ ಮಾಡ್ತೀನಿ ಅಂದ್ಮೇಲೆ ಅವನಿಗಾಗಿ ಕೊಡಲ್ಪಟ್ಟಂತ ಈ ಪ್ರಾಣಿ ಪಕ್ಷಿಗಳು ಎಷ್ಟರ ಮಾತ್ರಕ್ಕೆ ಅಂತ ಲೆಕ್ಕಾಚಾರ ಅದು. ಆದ್ರೆ ಇವತ್ತು ಮನುಷ್ಯ ಪ್ರಾಣಿಗಳ ಮೇಲೆ ಇಡುವಂತ ಪ್ರೀತಿ, ಮನುಷ್ಯರ ಮೇಲೆ ಇಡುವಂತ ಪ್ರೀತಿ ದೇವರ ಮೇಲೆ ಇಡ್ತಾ ಇಲ್ಲ, ಅಭಿಮಾನ ಇಲ್ಲ. ನಾನು ಯಾರೋ ಒಬ್ರ ಹತ್ರ ಕೇಳಿದೆ, ಯಾಕೆ ನೀವು ಬರ್ತಾನೆ ಇಲ್ಲ ಸಭೆಗೆ, ಆರಾಧನೆಗೆ? ಅದು ಬೇರೆ ಊರಲ್ಲಿ, ಅವರು ಕೇಳು ಅಂತ ಹೇಳಿದಾಗ ಏನ್ ಮಾಡೋದು ನೋಡಿ ಅಂತ ತೋರಿಸಿದ್ರು. ಇಷ್ಟು ದೊಡ್ಡ ಒಂದು ನಾಯಿ ಯಾರ ಮನೇಲಿ
ಆ ನಾಯಿ ಅಷ್ಟು ಮುದ್ದಾಗಿದೆ, ಅಷ್ಟು ಚೆನ್ನಾಗಿದೆ, ತುಂಬಾ ಯಾವ್ದೋ ಒಂದು ಬ್ರ್ಯಾಂಡ್ ನಾಯಿ. ಅದನ್ನ ನೋಡ್ಕೊಳ್ಳೋಕೋಸ್ಕರ ಏನ್ ಮಾಡ್ತಿದಾರೆ ಇವರು? ಎಲ್ಲಿಗೋಯ್ತಲ್ಲ, ಆರಾಧನೆಗೆ ಹೋಗ್ತಾ ಇಲ್ಲ. ಯಾವುದಕ್ಕೆ ಪ್ರಾಮುಖ್ಯತೆ, ಯಾವ್ದನ್ನ ಬಿಡ್ತಾ ಇದಾರೆ ಗೊತ್ತಾಯ್ತಲ್ಲ. ಇವತ್ತು ನಾವು ಅಷ್ಟೇನೆ, ನಮ್ಗೆ ಗೊತ್ತಿಲ್ದೇನೆ ನಾವು ಬಾಕ್ಲಾಗ್ತಿದೀವಿ ಆರಾಧನೆಗೆ, ಗೊತ್ತಿಲ್ದೇನೆ ದೇವರ ವಿಷಯದಲ್ಲಿ ನಾವು ಡೋರ್ ಕ್ಲೋಸ್ ಮಾಡ್ತಾ ಇದ್ದೀವಿ. ದೇವರು ಚೊಚ್ಚಲತನವನ್ನ ನಾಶ ಮಾಡಿದಾಗ ಫಾರನ್ ರೋಜ, ಕಠಿಣವಾದಂತ ಫಾರನ್ ರೋಜ ಹೃದಯ ಕರುತ್ತದೆ ಪ್ರಿಯರೇ. ಸಾಕಪ್ಪ, ಇಷ್ಟು ಅನುಭವಿಸ್ಬಿಟ್ಟೆ, 9 ಹೆಂಗೋ ತಡ್ಕಂಡೆ, ಹೆಂಗೋ ಗಟ್ಟಿ ಮನಸ್ಸು ಮಾಡ್ಕೊಂಡೆ. ನನ್ನ ಮಗನನ್ನ ಸಾಯೋದಕ್ಕೆ ನಾನು ಕೊಟ್ಟಿದ್ನಲ್ಲ, ಆ ಮಗನ ಮರಣವನ್ನ ನೋಡಿ ಕಣ್ಣೀರಾಗ್ತಾನೆ ಫಾರೋನ್ ರಾಜ. ದಯವಿಟ್ಟು ಮೋಶೆಗೆ ಹೇಳ್ತಾನೆ, ನಿಮ್ಮ ಜನರನ್ನ ಕರ್ಕೊಂಡು ಹೋಗಿ ಐಗುಪ್ತ ದೇಶದಿಂದ, ನನ್ಗೆ ಬೇಕಾಗಿಲ್ಲ ಅಂತ. ಆನಂತರ ಹಿಂದೆ ಬರ್ತಾನೆ, ಅದು ಬೇರೆ ವಿಷಯ. ಈ ಚೊಚ್ಚಲತನವನ್ನ, ಮಗನನ್ನ ಫಾರೋನ್, ಕಠಿಣವಾದ ಫಾರೋನ್ ಸತ್ತಾಗ, ಅವನ ಮಗ ಸತ್ತಾಗ ಎಷ್ಟರ ಮಟ್ಟಿಗೆ ವೇದನೆ ಪಟ್ಟಿರ್ತಂತ ಸ್ವಲ್ಪ ಯೋಚನೆ ಮಾಡಿ. ಆದ್ರೆ ಅದೇ ಪರಲೋಕದ ತಂದೆ ತನ್ನ ಒಬ್ಬನೇ ಮಗನಾದ ಯೇಸು ಕ್ರಿಸ್ತನ ಸಿಲುಬೆಗಾಗಿ ನಮಗಾಗಿ ಕೊಟ್ಟಾಗ, ಆತನ ಪಟ್ಟಂತ ವೇದನೆ, ಆತನ ಪಟ್ಟಂತ ನೋವು, ಕಷ್ಟ, ಸಂಕಟ, ಸಿಲುಬೆ ಮರಣದ ಪ್ರತಿಯೊಂದು ವಿಷಯಗಳನ್ನ ನಿಮ್ಮ ಕಣ್ಣು ಮುಂದೆ ತಗೊಂಡು ಬರೋದಾದ್ರೆ, ಆತನ ಮೌನವಾಗಿರೋದಕ್ಕೆ ಏನಕ್ಕಂದ್ರೆ ದೇವರು ಪರಿಶುದ್ಧನಾಗಿದ್ದನು, ಯೇಸು ಕ್ರಿಸ್ತನ ಪರಿಶುದ್ಧನಾಗಿದ್ದಾನೆ. ಅವನನ್ನ ಅಂಗೀಕಾರ ಮಾಡಿಕೊಳ್ಳುವಂತ ಈ ಸಭೆಯು ಏನಾಗಿರ್ಬೇಕು? ಪರಿಶುದ್ಧವಾಗಿರ್ಬೇಕು ಅನ್ನೋ ಭಾವನೆಯಲ್ಲಿದ್ದಾನೆ ಪ್ರೇರೆ. ಅದನ್ನೇ 19ನೇ ಅಧ್ಯಾಯದಲ್ಲಿ ನಮ್ಗೆ ಹೇಳ್ತದಾನೆ. ಹೊಸ ಒಡಂಬಡಿಕೆಯಲ್ಲಿ ಬದುಕಿರುವಂತ, ದೇವ ಸಭೆಯಲ್ಲಿ ಬದುಕಿರುವಂತ ನಮಗೆ ನೆರಳಾಗಿ ಹೇಳುವುದೇನೆಂದ್ರೆ, ಇಸ್ರಾಯೇಲ್ ಜನರಿಗೆ ಜ್ಞಾಪಿಸು, ಅವರಿಗೆ ಆಜ್ಞಾಪಿಸು, ನಿನ್ನ ದೇವರೆಂಬಂತ ನಾನು ಪರಿಶುದ್ಧನಾಗಿದ್ದೇನೆ. ಇದೇ ಮಾತನ್ನ ಹೀಗೆ ಕನ್ವರ್ಟ್ ಮಾಡಿ ಹೇಳಿ, ಯೇಸು ಕ್ರಿಸ್ತನಾಗಿರುವಂತ, ರಕ್ಷಕನಾಗಿರುವಂತ ಯೇಸು ಕ್ರಿಸ್ತನು ಪರಿಶುದ್ಧನಾಗಿರುವಂತ ಪ್ರಕಾರವೇ ಆತನ ರಕ್ತವನ್ನ ಸುರಿಸಿ ಐಗುಪ್ತ ದೇಶವನ್ನ, ಚೊಚ್ಚಲತನವನ್ನ ನಾಶ ಮಾಡಿ ಐಗುಪ್ತ ದೇಶದಿಂದ ಬಿಡಿಸ್ಕೊಂಡ್ಬಂದಂತ ಇಸ್ರಾಯೇಲ್ ಜನರಿಗೆ ಹೇಳಿದಂತ ಮಾತಿನ ಪ್ರಕಾರವೇ ಹೊಸ ಒಡಂಬಡಿಕೆಯಲ್ಲಿ ಬದುಕಿರುವಂತ ನಮ್ಮನ್ನ, ನಿಮ್ಮನ್ನ ಯೇಸು ಕ್ರಿಸ್ತನು ಪರಿಶುದ್ಧವಾದಂತ ಹೋಲಿ ಬ್ಲಡ್ ಇಂದ ನಮ್ಮನ್ನ ಶುದ್ಧ ಮಾಡಿದ ನಾವು ನೀವೇನಾಗಿರ್ಬೇಕು ಅಂದ್ರೆ ಪರಿಶುದ್ಧರಾಗಿರ್ಬೇಕು. ನಮ್ಮ ಪರಿಶುದ್ಧತ್ವವನ್ನ ನಾವು ಕಾಪಾಡ್ಕೊಳ್ಬೇಕು ಪ್ರಿಯರೇ. ನಾವು ಪರಿಶುದ್ಧತ್ವವಾಗಿ ಇರಲೇಬೇಕು, ಕಂಪಲ್ಸರಿ. ಹೇಳ್ತಾರಲ್ಲ, ಇದು ಕಂಪಲ್ಸರಿ ಮಾಡ್ಲೇಬೇಕು ಅಂದ್ರೆ ಮಾಡ್ಲೇಬೇಕು. ನಾನು ಸಿಸ್ಟರ್ ಮನೇಲಿ ಹೇಳುವಾಗ ಹೇಳ್ತಾರೆ, ವೈದ್ಯರು ಹೇಳ್ತಾರೆ, ಇಲ್ಲ ಈ ಬೆರಳನ್ನ ತೆಗಿಲೇಬೇಕು ಅಂತ ವೈದ್ಯರು ಹೇಳ್ತಾರೆ. ಅವಾಗ ಅವನ್ ಏನ್ ಮಾಡ್ತಾನೆ ರೋಗಿ, ನೋಡಪ್ಪ ಈ ಬೆರಳನ್ನ ತೆಗಿಲಿಲ್ಲ ಅಂದ್ರೆ ಅದು ಹಾಗೇ ಏನಾಗುತ್ತೆ, ನಿನ್ನ ಕಾಲನ್ನ ತೆಗಿಬೇಕಾಗಿ ಬರ್ತದೆ, ಕೊನೆಗೆ ನೀ ಸಾಯಲೇಬೇಕಾಗತ್ತೆ ಅಂದಾಗ ಏನ್ ಮಾಡ್ಬೇಕು? ನನ್ ಬೆರಳು ಅದು, ನಾನು ಇಷ್ಟಪಟ್ಟಿದ್ದೀನಿ ಅನ್ನಕ್ಕಾಗತ್ತಾ? ಒಂದು ಅಂಗವನ್ನ ತೆಗೆದುಕೊಳ್ಳೋದಕ್ಕೆ ಅವನು ಮನಸ್ಸಿಲ್ಲ ಅಂದ್ರೂ ಏನ್ ಮಾಡ್ಬೇಕು? ಅವನು ಅದನ್ನ ತೆಗೆದಿ ಎಸಿಲೇಬೇಕು. ಇಲ್ಲ ಅಂದ್ರೆ ಏನಾಗುತ್ತೆ? ದೇಹವೆಲ್ಲ ಕೊಳ್ತೋಗುತ್ತೆ. ನನ್ನ ದೇವರ ಮುಂದೆ ನನ್ನ ಪರಿಶುದ್ಧತ್ವವನ್ನ ಕಾಪಾಡ್ಕೊಳ್ಳೋದಕ್ಕೋಸ್ಕರ ನನ್ನ ಮುಂದೆ ಬರುವಂತ ಅಶುದ್ಧತ್ವವನ್ನ ತೂದೆಸಿರಿ. ಐಗುಪ್ತ ದೇಶದ ಸಂಬಂಧವನ್ನ ಬಿಟ್ಟಾಕಿ ಅಂದ್ರು, ಅವ್ರು ಬಿಡ್ಲಿಲ್ಲ ಇಸ್ರಾಯೇಲ್ ಜನರು. ಕ್ರಿಸ್ತಲ್ಲಿ ಪ್ರೇರೆ, ಯಾಜಕ ಕಾಂಡ 20ನೇ ಅಧ್ಯಾಯ 26ನೇ ವಾಕ್ಯ, ಅದೇ ಲೆವಿಟಿಕಲ್ಸ್ ಚಾಪ್ಟರ್ 20:26. ಯಾವ್ದು ಬ್ರದರ್? 20 ನಾನು ಪರಿಶುದ್ಧನಾಗಿದ್ದೇನೆ ಮತ್ತು ನೀನು ನನ್ನ ಜನರಾಗುವಂತೆ ನಿಮ್ಮನ್ನು ಇತರ ಜನಾಂಗಗಳಿಂದ ಪ್ರತ್ಯೇಕಿಸಿದ್ದೇನೆ, ಆದ್ದರಿಂದ ನೀವು ನನಗೆ ಮೀಸಲಾಗಿರಬೇಕು. ನಾನು ಪರಿಶುದ್ಧನಾಗಿದ್ದೇನೆ, ಗಮನ ಇಡಿ, ಹೇಳ್ತಾನೆ ನಾನು ಪರಿಶುದ್ಧನಾಗಿದ್ದೇನೆ ಮತ್ತು ನೀವು ನನ್ನ ಜನರಾಗುವಂತೆ ನಿಮ್ಮನ್ನ ಏನ್ ಮಾಡಿದ್ದೇನೆ? ನಿಮ್ಮನ್ನು ಇತರ ಜನಗಳಿಂದ ಏನಾಗಿದ್ದೇನೆ? ಪ್ರತ್ಯೇಕಿಸಿದ್ದೇನೆ. ಎರಡನೇದು ನನಗೇನಾಗಿದ್ದೀರಿ? ಮೀಸಲಾಗಿದ್ದೀರಿ. ನಾನು ಪರ್ಸನಲ್ ಆಗಿದ್ದೀರಿ. ನಿಮ್ಮನ್ನ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಎಲ್ಲಾ ಜನಾಂಗವನ್ನ ಬಿಟ್ಟಾಕ್ತೆ, ಫಿಲಿಷ್ಟಿಯರನ್ನ ಬಿಟ್ಟಾಕ್ದೆ, ಅಮೋರ್ಯರನ್ನ ಬಿಟ್ಟಾಕ್ದೆ, ಯಾವ ಐಗುಪ್ತರನ್ನ ಬಿಟ್ಟಾಕ್ದೆ, ಜನಗಳು ಲಕ್ಷಾಂತರ ಜನಗಳನ್ನ ಬಿಟ್ಟಾಕ್ದೆ. ನಿಮ್ಮ ಚಿಕ್ಕ ಗೋತ್ರವಾಗಿರುವಂತ ಇಸ್ರಾಯೇಲ್ ಗೋತ್ರ ಮಾತ್ರ ನಾನು ಪರಿಶುದ್ಧವಾಗಿ ಪ್ರತ್ಯೇಕಿಸಲ್ಪಟ್ಟೆ. ಆದ್ರಿಂದ ನೀವು ನನಗೆ ಮೀಸಲಾಗಿರಬೇಕು. ನಾನು ನಿಮ್ಮನ್ನ ಸಪರೇಟ್ ಮಾಡಿದಲ್ಲಿ ನೀವೇನಾಗಿರ್ಬೇಕು? ನನಗೆ ಮೀಸಲಾಗಿರ್ಬೇಕು ಅಂತ ಹೇಳ್ತಾನೆ. ಅದಕ್ಕೆ ರೋಮದವರಿಗೆ ಬರೆದಂತ ಪತ್ರಿಕೆ 12ನೇ ಅಧ್ಯಾಯ 1ನೇ ವಾಕ್ಯ ಹೇಳ್ತಾನೆ, ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ, ಅಂದ್ರೆ ಏನು? ಪರಿಶುದ್ಧವಾಗಿಯೂ ಇರ್ಲೇಬೇಕು ನಿಮ್ಮ ದೇಹ ಅಂತ ಹೇಳ್ತಾನೆ ಪೌಲನು ರೋಮದವರಿಗೆ ಬರೆಯುವಂತ ಪತ್ರಿಕೆಯಲ್ಲಿ. ಇಲ್ಲಿ ಹೇಳ್ತಾನೆ, ನಾನು ಪರಿಶುದ್ಧನಾಗಿದ್ದೇನೆ, ಅದಕ್ಕೆ ಈ ಅಶುದ್ಧರಾಗಿರುವಂತ ಜನರಿಂದ ನಿಮ್ಮನ್ನ ಏನ್ ಮಾಡಿದ್ದೇನೆ? ಪ್ರತ್ಯಕ್ಷ ಮಾಡಿದ್ದೇನೆ. ಹಂಗಂದ್ರೆ ಏನರ್ಥ? ಅವರೆಲ್ಲ ಅಶುದ್ಧರು ನನ್ನ ಮುಂದೆ, ಅವರೆಲ್ಲ ಅವಿವೇಕಿಗಳು, ಅವರೆಲ್ಲ ಮುಟ್ಟಾಳ್ರು, ಅವ್ರು ಬೇಡ ನನಗೆ. ನಾನು ನಿಮ್ಮನ್ನ ಏನ್ ಮಾಡಿದ್ದೀನಿ? ಅವರಿಂದ ಪ್ರತ್ಯಕ್ಷ ಮಾಡಿದ್ದೀನಿ. ಹಂಗಾದ್ರೆ ನಾನ್ ಪರಿಶುದ್ಧನಾಗಿರೋ ಪ್ರಕಾರ ನೀವೇನಾಗಿರ್ಬೇಕು?
ಹಂಗಾದ್ರೆ ಅವ್ರ ಜೊತೆ ಐಕ್ಯ ಇಟ್ಕೋಬೋದಾ? ಅವ್ರ ಜೊತೆ ಸಂಬಂಧ ಇಟ್ಕೋಬೋದಾ? ಅವ್ರ ಹೆಣ್ಣನ್ನ ಕೊಟ್ಕೊಂಡು ಗಂಡನ್ನ ಕೊಟ್ಕೊಂಡು ತಗೋಬೋದಾ? ಮಾಡ್ಬೋದಾ? ಯಾವುದನ್ನೂ ಮಾಡಬಾರ್ದು. ನಾನ್ ನಿಮ್ಮನ್ನ ಮೀಸಲಾಗಿ ಇಟ್ಕೊಂಡಿದ್ದಾಗ ದೇವರ ವಾಕ್ಯದ ಪ್ರಕಾರ ಮಾತ್ರನೇ ನಡಿಬೇಕೇ ಹೊರತು ನೀವು ಪ್ರತ್ಯೇಕಿಸಲ್ಪಟ್ಟಂತ ಆ ಜನರ ಜೊತೆಲಿ ಸಂಬಂಧನ ಇಡಬೇಡಿ ಅಂತ ಇಸ್ರಾಯೇಲ್ ಜನರಿಗೆ ಹೇಳ್ತಿದ್ದೀನಿ. ಹೊಸ ಒಡಂಬಡಿಕೆಗೆ ಕನ್ವರ್ಟ್ ಮಾಡಿ ಈ ವಾಕ್ಯನ. ದೇವರು ನಮ್ಮನ್ನ ಮೀಸಲಾಗಿ ಮೆಚ್ಚುಗೆಯಾಗಿ ನಮ್ಮನ್ನ ದೇಹವನ್ನ ಹೇಗೆ ಒಪ್ಪಿಸಬೇಕು ಅಂತ ಪೌಲನ್ ಹೇಳ್ತಾನೋ ಅದೇ ಪ್ರಕಾರ ನಾನು ನನ್ನ ಸಭೆಯವರ ಜೊತೆಲಿ ಮಾತ್ರ ಮೀಸಲಾಗಿರ್ಬೇಕು. ಈ ಸಭೆ ಇರೋದು ಮೀಸಲಾಗಿ ಆರಿಸಿಕೊಂಡಂತ ಪ್ರತ್ಯೇಕಿಸಲ್ಪಟ್ಟಂತ ಜನಾಂಗದವರು ನಾವು. ಯೇಸು ಕ್ರಿಸ್ತನ ರಕ್ತದ ಮೂಲಕ ನಮ್ಮನ್ನು ಪ್ರತ್ಯೇಕಿಸಲ್ಪಟ್ಟಿದ್ದಾನೆ ಈ ಲೋಕದ ಜನರ ಮಧ್ಯದಲ್ಲಿ. ಅವರ ಜೊತೆಯಲ್ಲಿ ನನಗೆ ಯಾವ ಇಜ್ಜೋಡವಾಗೂ ಆಗ್ಬಾರ್ದು. ಪೌಲನ್ ಹೇಳ್ತಾನೆ, ಅನ್ಯರ ಜೊತೆಲಿ ಇಜ್ಜೋಡ ಆಗ್ಬೇಡಿ, ಅವರ ಜೊತೆಲಿ ಒಡನಾಟ ಇಟ್ಕೋಬೇಡಿ. ಕ್ರಿಸ್ತನ ಪ್ರಿಯರೇ, ನಾನು ಹೋಲಿನ ಇವತ್ತು ಯೋಚನೆ ಮಾಡಿ, ನನ್ನ ಮಾತು, ನನ್ನ ಕ್ರಿಯೆ, ನನ್ನ ಹಾವ ಭಾವಗಳು ಪರಿಶುದ್ಧವಾಗಿದ್ಯಾ? ನಾನು ಯಾವ ರೀತಿಯಲ್ಲಿ ದೇವರಿಗೆ ಪರಿಶುದ್ಧನಾಗಿದ್ದೇನೆ? ಇಸ್ರಾಯೇಲ್ ಜನರಿಗೆ ಹೇಳ್ತಾನೆ, ನೀವು ಪರಿಶುದ್ಧರಾಗಿರಿ, ಪರಿಶುದ್ಧರಾಗಿರಿ. ಕೊನೆವರೆಗೂ ಪರಿಶುದ್ಧರಾಗ್ಲಿಲ್ಲ ಪ್ರಿಯರವರು. ನಾವು ಯೇಸು ಕ್ರಿಸ್ತನ ಬರೆಯವರೆಗೂ ಪರಿಶುದ್ಧರಾಗಿದ್ದೇವಾ? ಕೊರಿಂಥದವರಿಗೆ ಬರೆದಂತ ಪತ್ರಿಕೆಯಲ್ಲಿ ಪೌಲನ್ ಹೇಳ್ತಾನೆ ನೋಡವ, 1 ಕೊರಿಂಥ 6ನೇ ಅಧ್ಯಾಯ 11ನೇ ವಾಕ್ಯದಲ್ಲಿ. 1 Corinthians chapter 6 verse 11. ನಿಮ್ಮಲ್ಲಿ ಕೆಲವರು ಅರ್ಥರಾಗಿದ್ದೀರಿ, ಆದರೂ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿಯೂ ನಮ್ಮ ದೇವರ ಆತ್ಮದಲ್ಲಿಯೂ ತೊಳಕೊಂಡಿರಿ. ದೇವಜನರ ನೀತಿವಂತೆಂಬ ನಿರ್ಣಯವನ್ನು ಹೊಂದಿದ್ದೀರಿ. ನೀವು ಸಹ ಅಂತವರಾಗಿದ್ದೀರಿ. ನೀವು ಸಹ ಅಂದ್ರೆ ಯಾರಿಗೆ ಹೇಳ್ತಾರೆ? ನೀವು ಅಂದಾಗ ಯಾರು? ಪೌಲನ್ ಹೇಳ್ತಾನೆ. ಯಾರು ನೀವು ಅಂದ್ರೆ ಕೊರಿಂಥ ಸಭೆಯವ್ರಿಗೆ ಹೇಳ್ತಾನೆ. ಸಭೆಯವ್ರಿಗೆ ನೀವು ಸಹ ಏನಾಗಿದ್ರಿ? ಅಂತವರಾಗಿದ್ರಿ. ಎಂತವರಾಗಿದ್ರಿ? ಎಂತವರಾಗಿದ್ರಿ ಗೊತ್ತಿಲ್ಲ ಅಲ್ವಾ? 10ನೇ ವಾಕ್ಯ ಹೋಗಿ. ಎಂತವರಾಗಿದ್ರಿ? 9ನೇ ವಾಕ್ಯದಿಂದ ಓದಿ ಬಿಡುದು, ಅಲ್ಲಿ ಸಿಗುತ್ತೆ. ಅನ್ಯಾಯಗಾರರು ದೇವರಾಜ್ಯಕ್ಕೆ ಬಾಧ್ಯರಾಗುವುದಕ್ಕೆ ಮೋಸವು ಬಿಡಲಿ. ಜಾಲರು, ವಿಗ್ರಹಾರಾಧಕರು, ವ್ಯಭಿಚಾರಿಗಳು, ವಿಧರು, ಪುರುಷಗಾಮಿಗಳು, ಕಳ್ಳರು, ರೋಗಿಗಳು, ಕುರುಕರು, ಬೈಯುವವರು, ಸಿಡುಕೊಳ್ಳುವುದು ಇವರೊಳಗೆ ಒಬ್ಬರಾದರೂ ದೇವರಾಜ್ಯಕ್ಕೆ ಬಾಧ್ಯರಾಗುತ್ತಾರೆ. ಈಗ ಓದಿ 11. ನಿಮ್ಮಲ್ಲಿ ಕೆಲವರು ಅರ್ಥರಾಗಿದ್ದಾರೆ. ನಿಮ್ಮಲ್ಲೂ ಕೆಲವರು ಏನಾಗಿದ್ರಿ? ಈ ಮೇಲ್ ಏನೆಲ್ಲ ಲಿಸ್ಟ್ ಇದೆಯೋ ಅಂತವ್ರು ಆಗಿದ್ರಿ ಅಂತ ಹೇಳ್ತಾನೆ. ಅಂತದ್ರಲ್ಲಿ ನಾನು ಏನಾಗಿದ್ದೀನಿ ಸ್ವಲ್ಪ ಲಿಸ್ಟ್ ಹಾಕಿ ಒಂದು ಟಿಕ್ ಮಾಡಕ್ ಆಗತ್ತಾ? ಅದ್ರಲ್ಲಿ ಅಲ್ಲಿ ಯಾವ್ದೋ ಒಂದು ವಿಷಯ ಇದಲ್ಲ, ಅದ್ರಲ್ಲಿ ಒಂದು ಪಾಯಿಂಟ್ ಇಡಕ್ ಆಗತ್ತಾ? ನನ್ನ ಪೆನ್ ತಗೊಂಡಲ್ಲಿ ಆಗತ್ತೆ ಅಲ್ವಾ? ಎಲ್ಲೋ ಆಗ್ಲಿಲ್ಲ ಅಂದ್ರೆ ಎಲ್ಲೋ ಕಡೆ ಇಡಲೇಬೇಕು ಬ್ರದರ್. ಅನಿಸ್ತದೆ ನನ್ಗೆ ಹೇಳ್ತಲ್ಲ, ನನಗೋಸ್ಕರ ನಿಮಗೋಸ್ಕರ ಇಟ್ಕೊಳಕ್ ಹೋಗ್ಬಿಡಿ. ದೇವರ ಮುಂದೆ ಇಟ್ಟಿ ಆ ಒಂದು ಪೆನ್ ಪಾಯಿಂಟ್ ನ ತಗೊಂಡು ಅಲ್ಲಿ ಇಡೋದ್ ಬೇಡ. ಆ ಸ್ಥಳದಲ್ಲಿ ಇಡೋದಕ್ಕೆ ನನ್ನ ಮನಸ್ಸು ಎಳಿತೈತೆ, ಯಾಕಂದ್ರೆ ಆ ಸ್ಥಳದಲ್ಲಿ ನಾನು ನಿಂತಿದ್ದೀನಿ ಅಂತ ಅರ್ಥ. ಜಾರರು, ವಿಗ್ರಹಾರ್ಧಕರು, ವ್ಯಭಿಚಾರಿಗಳು, ವಿಟರು, ಪುರುಷಗಾಮಿಗಳು, ಕಳ್ಳರು, ಲೋಭಿಗಳು, ಕುಡುಕರು, ಬೈಯುವವರು, ಸುಳುಕೊಳ್ಳುವವರು. ಈ ವಿಷಯದಲ್ಲಿ ಎಲ್ಲಿ ನನ್ನ ಪಾಯಿಂಟ್ ಪೆನ್ ಹೋಗುತ್ತೆ? ನನ್ನ ಬೆರಳೆಲ್ಲಿ ಹೋಗುತ್ತೆ? ಸರಿ, ಎಲ್ಲೋ ಒಂದ್ ಕಡೆ ಹೋಗುತ್ತೆ. ಸರಿ, ಆ ಕೊರಿಂಥ ಸಭೆಯವರು ಇಂಥವ್ರು ಇದ್ರಂತೆ. ಸರಿ, ಏನ್ ಹೇಳ್ತಾನೆ ಪೌಲ? ಏನ್ ಹೇಳಕ್ ಬರ್ತಿದ್ದಾನೆ? 2ನೇ ಮಾತು, ಆದರೂ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿಯೂ ನಮ್ಮ ದೇವರ ಆತ್ಮದಲ್ಲಿ ಏನ್ ಮಾಡ್ಕೊಂಡ್ರಿ? ನೀವು ತೊಳ್ಕೊಂಡ್ರಿ. ಆಮೇನ್. ನಾವೇನಾಗಿದ್ದೀವಿ? ನಾವು ಹೌದು, ನಾನು ಕುಡುಕರಾಗಿದ್ದೋ, ನಾನು ಸುಳ್ಳು ಹೇಳುವಂತನಾಗಿದೆ, ನಾನು ಬೈಯುವನಾಗಿದ್ದೆ, ನಾನು ಕಳ್ಳ ಆಗಿದೆ, ನಾನು ಲೋಭಿ ಆಗಿದೆ. ಎಸ್, ನಾ ಏನೋ ಒಂದಾಗಿದ್ದೆ. ಆದ್ರೆ ಯೇಸು ಕ್ರಿಸ್ತನ ರಕ್ತದಿಂದ ಮೂಲಕ ನಾನು ತೊಳ್ಕೊಂಡಿದ್ದೀನಿ. ದೇವರ ಆತ್ಮನ ಮೂಲಕ ನಾನು ತೊಳ್ಕೊಂಡಿದ್ದೀನಿ, ಶುದ್ಧನಾಗಿದ್ದೇನೆ. ಆ ದೇವ ಜನರಾಗಿದ್ದೀರಿ, ನೀತಿವಂತರೆಂಬ ನಿರ್ಣಯವನ್ನ ಹೊಂದಿದ್ದೀರಿ. ಇಷ್ಟೇ ಇದರ ಅರ್ಥ. ಅಂದ್ರೆ ಪರಿಶುದ್ಧರಾಗಿದ್ದೀರಿ ಅಂತ. நம்ம என்ன இருக்கிறோம் கொஞ்சம் யோசனை பண்ணி, தமிழ்ல கூட சொல்லணும், தம்பிக்கு புரியல நினைக்கிறேன் கன்னடா. தேவனுடைய வார்த்தையை நம்ம வாசிக்கிற போது எனக்கு யாருன்னா தமிழ்ல கொஞ்சம் வாசிங்க, நான் சொல்லதுக்கு எனக்கு ஈஸியா. அது 11ஆம் வசனத்தை வாசிங்க. இப்படிப்பட்டவர்களாய் இருந்தீர்கள், ஆயினும் கர்த்தராகிய இயேசுவின் நாமத்தினாலும் தமது தேவனுடைய ஆவியினாலும் கழுவப்பட்டீர்கள், பரிசுத்தமாக்கப்பட்டீர்கள், நீதிமான்களாக்கப்பட்டீர்கள். தமிழ்ல சொல்றீங்களா? பரிசுத்தம் என்ற வார்த்தை. தேங்க்யூ. தேவனுடைய இயேசு கிறிஸ்துடைய ரத்தத்தினாலே நம்ம கழுவப்பட்டு இருக்கிறோம். ஆவியானவர் மூலமா கழுவப்பட்டு இருக்கிறோம். நம்ம பரிசுத்தராக இருக்கிறோம். பரிசுத்தமான தேவனுடைய பிள்ளை. ஆமா, நான் சில காரியங்கள் என்னுடைய வாழ்க்கையில் இருந்துச்சுதான். நான் பேசுறவன், நான் கோவப்படுறவன், நான் நல்ல வார்த்தைகளை பேசாதவன். ஆமா, என்னுடைய நிறைய கேரக்டர் இருந்துச்சு. பவுல் அதுதான் சொல்றாரு கொரிந்திய சபையாருக்கு.
ஆனா சில பேர் நீங்களும் உங்க மதத்துல அப்படி இருந்தீங்க, ஆனா இப்ப அப்படி இல்லை. அப்படி இல்ல தானே நம்ம கூட. இது 2000 வருஷம் பின்னால இருந்த சபை சொல்லுவாரு. இன்னைக்கு நம்ம கூட பர்சனாலிட்டி சபைக்கு இதுதான் சொல்றாரு. இங்க கூடி வந்திருக்க நம்மள எல்லாருக்கும் தேவனை தான் சொல்றாரு. ಯೇಸು ಕ್ರಿಸ್ತ ಮೂಲಕ ಕಳುವಪಟ್ಟವಂಗ ಆಗಿರ್க்கிறோம் நம்ம. ಯೇಸು ಕ್ರಿಸ್ತರ ಮೂಲಕ ನಾವು ತೊಳೆಯಲ್ಪಟ್ಟಿದ್ದೇವೆ. ಆದ್ರೂ ನಿಜವಾಗ್ಲೂ ಈ ಮೇಲಿರೋ ಪಾಯಿಂಟ್ ಅಲ್ಲಿ ಒಂದು ಪಾಯಿಂಟ್ ಮನೇಲಿ ಕುಂತ್ಕೊಂಡು ನೀವೇನಾದ್ರೂ ಬರೆಯೋದಾದ್ರೆ, ಕ್ರಿಸ್ತನ ಪ್ರಿಯರೇ, ಪರಿಶುದ್ಧವಾದ ರಕ್ತಕ್ಕೆ ನಾನು ಕೊಡುವಂತ ಗೌರವ ಇದಾಗಿರ್ತದೆ ಅಷ್ಟೇ. ನನ್ನ ಪರಿಶುದ್ಧವಾದಂತ ಯೇಸು ಕ್ರಿಸ್ತನ ಮೌಲ್ಯದ ರಕ್ತಕ್ಕೆ, ದೀಕ್ಷಾ ಸ್ಥಾನಕ್ಕೆ ನಾನು ಕೊಡುವಂತ ಅಗೌರವವಾಗಿ ಕಾಣಿಸ್ಬಿಡ್ತದೆ ದಯವಿಟ್ಟು. ಅದಕ್ಕೆ ನಾನು ಹೇಳಿದೆ, ಶುದ್ಧರಾಗಿರಿ, ಪರಿಶುದ್ಧರಾಗಿರಿ, ನನ್ನ ದೇವರು ಪರಿಶುದ್ಧನಾಗಿದ್ದಾನೆ. ಆತನು ಪರಿಶುದ್ಧನಾಗಿರೋ ಪ್ರಕಾರ ನಾನು ಪರಿಶುದ್ಧನಾಗಿರ್ಬೇಕು. ವಿಮೋಚನ ಕಾಂಡ 15ನೇ ಅಧ್ಯಾಯ, ಎಕ್ಸೋಡಸ್ ಚಾಪ್ಟರ್ 15 ವರ್ಸ್ 11 ಏನ್ ಹೇಳ್ತಾನೆ ನೋಡಿ ಮೋಶೆಗೆ. 15ನೇ ಅಧ್ಯಾಯದಲ್ಲಿ ವಿಮೋಚನ ಕಾಂಡ, ಎಕ್ಸೋಡಸ್ ಚಾಪ್ಟರ್ 15:11 ವರ್ಸ್ 11ನೇ ವಾಕ್ಯ. ದೇವರಲ್ಲಿ ನಿನ್ನ ಸಮಾನವು ಯಾವುದು? ಪರಿಶುದ್ಧತೆಯಿಂದ ಸರ್ವೋತ್ತಮನು, ಪ್ರತ್ಯೇಕ ಕೃತ್ಯಗಳನ್ನು ಮಾಡುವವರಿಂದ ಭಯಂಕರನು, ಅದ್ಭುತಗಳನ್ನು ನಡೆಸುವವನು ಆಗಿರುವ ನಿನಗೆ ಸಮಾನತೆ ಇದೆ. ಯೆಹೋವನೇ, ದೇವರುಗಳಲ್ಲಿ ನೀನು ಸಮಾನನು ಯಾರು? ವರ್ಣನೆಯ ಮಾತು, ಒಂದು ಹಾಡು ಇದು, ಇಸ್ರಾಯೇಲ್ ಜನರ ಹಾಡು. ಇಸ್ರಾಯೇಲ್ ಜನರು ಹಾಡಾಡ್ತಿದ್ರು. ನಿಮ್ಗೆ ಗೊತ್ತಾ ಹಾಡುಗಳು ಎಲ್ಲಿಂದ ಬಂತು ಅಂತ? ಯೂದರಿಂದನೇ ಬಂದಿದ್ದು ಹಾಡಲ್ಲ, ಇಸ್ರಾಯೇಲ್ನಿಂದನೇ ಬಂದಿದ್ದು. ತುಂಬಾ ಚೆನ್ನಾಗಿ ಹಾಡುವಂತ ಹಾಡುಗಾರ. ಇವತ್ತಿಗೂ ಸಹ ಯೂದರು ಒಳ್ಳೆ ಹಾಡುಗಳನ್ನ ಹಾಡ್ತಾರೆ. ಯಾವ ಹಾಡುಗೂ ಸಹ ಅರ್ಥಪೂರ್ವಕವಾಗಿ ಇಲ್ಲದೆ ಇರೋಂತ ಹಾಡಲ್ಲ, ಎಲ್ಲದಕ್ಕೂ ಅರ್ಥಪೂರ್ವಕವಾಗಿರ್ತದೆ. ಇವತ್ತಿಗೂ ಸಹ ನಮ್ಮ ದೇಶನೂ ಸಹ ಹಾಡಿನಲ್ಲಿ ಒಂದು ಭಾಗನೇ. ಆದ್ರೆ ಇಸ್ರಾಯೇಲ್ ಜನರು ದೇವರನ್ನ ಸ್ತುತಿಸಿ ಆಡ್ತಾ ಇದ್ರು. ಈ ಹಾಡಿನಲ್ಲಿ ಒಂದು ಬರಹ ಇದೆ, 11ನೇ ವಾಕ್ಯದ ಒಂದು ಬರಹ. ಯೆಹೋವನೇ, ದೇವರುಗಳಲ್ಲಿ ನಿನ್ನ ಸಮಾನರು ಯಾರು? ಒಂದು ಲೈನ್. ಪರಿಶುದ್ಧತ್ವದಲ್ಲಿ ಸರ್ವೋತ್ತಮನು ನೀನು. ಸರ್ವೋತ್ತಮನ್ ಅಂದ್ರೆ ಎಲ್ಲದಕ್ಕೂ ಶ್ರೇಷ್ಠ ನೀ ಪರಿಶುದ್ಧತ್ವದಲ್ಲಿ. ಯಾರು ಹೇಳ್ತಾರದು? ಇದು ಹಾಡಲ್ಲಿ ಯಾರು ಬರೀತಾರದು? ಇಸ್ರಾಯೇಲ್ ಜನರು ಬರೀತಿದ್ದಾರೆ. ಕ್ರಿಸ್ತನಲ್ಲಿ ಪ್ರಿಯರೇ, ನನ್ನ ದೇವರು ಪರಿಶುದ್ಧತ್ವ, ಆತನು ಸರ್ವೋತ್ತಮನಾಗಿದ್ದಾನೆ. ಅಂತ ದೇವರನ್ನ ಪಡ್ಕೊಂಡಂತ ನಾವು ನೀವು ಪರಿಶುದ್ಧರಾಗಿದ್ದೇವಾ? தேவன் பரிசுத்தமா இருக்கிறார் என்று அந்த பாடல் எழுதுறாங்க. 15 அதிகாரம் பூர்த்தி ஒரு பாடல், இஸ்ரேலுடைய பாடல். தேவன் பரிசுத்தமா இருக்கிறார். இன்னைக்கு நான் பரிசுத்தமா இருக்கிறேன்னா, தேவன் பரிசுத்தமான உன்னதமான இடத்துல இருக்கிறார் என்ற அந்த பாடல எழுதுறாங்க. இஸ்ரேல் ஜனங்க பாடினாங்க, அப்படி நடக்கல. இன்னைக்கு நம்ம பாடம் நடக்கிறோமா? இன்னைக்கு என்னெல்லாம் பாட்டு பாடணும்? அருமையான கன்னட பாடல், அருமையான தமிழ் பாடலை பாடணும். ಕಾಯುವ ನಿನ್ನ ಎಂದೆಂದು ಕೈ ಬಿಡದೆ, ಇದುವರೆಗೂ ಕಾಯ್ದ ಇಮಾನುವೇಲ, ಇನ್ ಮುಂದೇನು ಕಾಯ್ತಾನೆ. ಹಾಡಾಡ್ತೀನಿ, ಆತನ ಕಾಯ್ತಾ ಇದ್ದಾನೆ, ಆತನ ಪ್ರಕಾರ ನಾನು ನಡೀತಾ ಇದ್ದೀನ. ತಮಿಳು ಹಾಡುಗಳು ತುಂಬಾ ಚೆನ್ನಾಗಿತ್ತು. ಇವತ್ತಿನ ಹಾಡುಗಳು, ಎಲ್ಲ ಹಾಡುಗಳು ತುಂಬಾ ವರ್ಣನೆ. ಪರಲೋಕ ಸಂಸ್ಥಾನ ನಂದು, ನಿನ್ನ ಸಾನ್ನಿಧ್ಯಕ್ಕೆ ನನ್ನನ್ನು ಸೇರಿಸು. ಕ್ರಿಸ್ತನ ಪ್ರಿಯರೇ, ಇಸ್ರಾಯೇಲ್ ಜನರಲ್ಲ, ಸಭೆಯವರು ನಾವು ಆಡ್ತೇವೆ. ಆದ್ರೆ ಆತನ ಪರಿಶುದ್ಧನಾಗಿರೋ ಪ್ರಕಾರ ನನ್ನ ಪರಿಶುದ್ಧತ್ವ ಹಾಡಲಿದೆಯಾ? ಹಾಡಿನ ಪ್ರಕಾರ ನಾನು ನಡ್ಕೋತಿದ್ದೀನ? ಇಸ್ರಾಯೇಲ್ ಜನರು ಆಡಿದ್ರು, ನಡ್ಕೊಳ್ಳಿಲ್ಲ. ಸಭೆಯವರು ನಾವು ಆಡ್ತೀವಿ, ಅದೇ ಪ್ರಕಾರ ನಡ್ಕೋಬೇಕಾಗಿದೆ. ದೇವರು ನಮ್ಮನ್ನ ಆ ರೀತಿ ಸ್ಥಾನದಲ್ಲಿ ಇಟ್ಟಿದ್ದಾನೆ. ಕೊಲೊಸ್ಸೆದವರಿಗೆ ಬರೆದಂತ ಪತ್ರಿಕೆ, ಪೌಲನು ಹೇಳ್ತಾನೆ ನೋಡಿ, ಕೊಲೊಸ್ಸೆದವರಿಗೆ ಬರೆದಂತ ಪತ್ರಿಕೆ 1ನೇ ಅಧ್ಯಾಯದಲ್ಲಿ 21ನೇ ವಾಕ್ಯ. ಇದಲ್ಲದೆ ನೀವು ಹಿಂದಿನ ಕಾಲದಲ್ಲಿ ಅನ್ಯರು ದುಷ್ಕೃತ್ಯಗಳನ್ನು ಮಾಡುವವರಾಗಿ ದ್ವೇಷಪಡಿಸುವವರು ಆಗಿದ್ದರು. ಹಿಂದಿನ ಕಾಲ ಅಂತ ಒಂದು ಪದ ಇದೆ. ಹಿಂದಿನ ಕಾಲ ಅಂದ್ರೆ ಏನು? ಯಾವಾಗ? ಇದಲ್ಲದೆ ನೀವು ಹಿಂದಿನ ಕಾಲದಲ್ಲಿ ಅನ್ಯರು ದುಷ್ಕೃತ್ಯಗಳನ್ನ ಮಾಡುವವರಾಗಿ ದ್ವೇಷವನ್ನು ಸುಳ್ಳವರಾಗಿದ್ದರು, ಆತನು ನಿಮ್ಮನ್ನ ಸಹ ಆತನ ಕುಮಾರನದ ಅಂತ ಹೇಳ್ತಾನೆ. ಹಿಂದಿನ ಕಾಲ ಅಂದ್ರೆ ಯಾವಾಗ? ಬಿಫೋರ್ ಬ್ಯಾಪ್ಟಿಸಮ್ ಅಷ್ಟೇ. ಕ್ರಿಸ್ತನಲ್ಲಿ ಸೇರೋದಕ್ಕಿಂತ ಮುಂಚೆ ಹಿಂದಿನ ಕಾಲ. ನೋಡಿ, ಕಾಲಕ್ಕೆ ಹೋಲಿಸಿ ಮಾತಾಡ್ತಿದ್ದಾನೆ ಇಲ್ಲಿ. ನಾವು ಕಾಲ ಅಂದ್ರೆ ಭೂತಕಾಲ, ಭವಿಷ್ಯತ್ ಕಾಲದ ಬಗ್ಗೆ ಅಲ್ಲ. ಹಿಂದಿನ ಕಾಲದಲ್ಲಿ ನೀವು ಅನ್ಯರಾಗಿದ್ದೆ, ನಾವು ಅನ್ಯರಾಗಿದ್ದವಲ್ಲ. ಹಿಂದಿನ ಕಾಲದಲ್ಲಿ ದೇವರನ್ನ ಅರಿದೆ, ಕ್ರಿಸ್ತನನ್ನ ತಿಳಿದೆ, ಯಾರು ಸತ್ಯವಾಕ್ಯನ ತಿಳಿದೆ. ಹಿಂದಿನ ಕಾಲದಲ್ಲಿ ನಾವು ಹೀಗೆ ಇದ್ದು ಅಂತ ಹೇಳ್ತಾನೆ. ಹಂಗಂದ್ರೆ ಅರ್ಥ ಮಾಡ್ಕೋಬೇಕಾಗಿ ನಾನು ಹೇಳೋ ಪಾಯಿಂಟ್ ಏನಂದ್ರೆ, ಇದರಲ್ಲಿ ನಾನು ಕ್ರಿಸ್ತನ ಒಳಗಡೆ ಬಂದಾಗ, ಸಭೆ ಒಳಗಡೆ ಬಂದಾಗ, ನಾನು ಅದಕ್ಕೂ ಮುಂಚೆ ಬೇರೆ ಕಾಲದವನಾಗಿದ್ದೆ ಅಂತ ವೇದವಾಕ್ಯ ನನ್ಗೆ ಹೇಳ್ತದೆ. ಹಂಗಾದ್ರೆ ಈಗ ಯಾವ ಕಾಲದಲ್ಲಿದ್ದೀನಿ? ಯಾವ ಕಾಲದಲ್ಲಿ? ಹೊಸ ಕಾಲದಲ್ಲಿದ್ದೀನಿ. ಯಾವ ಕಾಲ ಅದು? ಕ್ರಿಸ್ತನ ಕಾಲದಲ್ಲಿದ್ದೀನಿ, ಕ್ರಿಸ್ತನ ಸಭೆಯಲ್ಲಿದ್ದೀನಿ ಎಂಬುದೇ ಕೊಲೊಸ್ಸೆಯನ ಮಾತು. ಹಾಗೆ ನೀವು ಅದು ಓದ್ಕೊಂಡು ಬಂದ್ರೆ ನಿಮ್ಗೆ ಅರ್ಥ ಆಗುತ್ತೆ. ನಾವು ದೇವರ ಸ್ವಭಾವದಲ್ಲಿದ್ದೇವೆ ಪ್ರೇರೆ.
ಆದ್ರೆ ನಾವು ಯಾವ ರೀತಿಯಲ್ಲಿ ನಾವು ಇದ್ದೇವೆ? ಪರಿಶುದ್ಧರಾಗಿದ್ದೇವ? ನೀವು ಕ್ರಿಶ್ಚಿಯನ್ ಅಂತ ಹೇಳುವಂತ ರೀತಿಯಲ್ಲಿ ನಮ್ಮ ಹಾವಭಾವಗಳು ಮುಖ್ಯವಾಗಿ ಪರಿಶುದ್ಧತೆ ಕಾಪಾಡ್ಕೊಳ್ಬೇಕು. ಅನೇಕ ಪಾಯಿಂಟ್ಗಳಿದೆ ಇದರಲ್ಲಿ. ಒಂದನೇದು, ನನ್ನ ಪರಿಶುದ್ಧತ್ವದ ದಿನಗಳನ್ನ ನಾವು ಸರಿಯಾಗಿ, ಕಾಲಗಳು ಅಂದ್ರೆ ಹಿಂದಿನ ಕಾಲಗಳು ಅಂದ್ರೆ ಹಿಂದಿನ ಕಾಲದಲ್ಲಿ ನಾವು ಹೇಗೆ ಬದುಕಿದ್ದೋ, ಇಲ್ಲಿ ಹೇಳ್ತಾನಲ್ವಾ, ಹಿಂದಿನ ಕಾಲದಲ್ಲಿ ನೀವು ಅನ್ಯರಾಗಿದೆ. ಹಿಂದಿನ ಕಾಲದಲ್ಲಿ ನಾವು ಹೇಗಿದ್ದೋ ಗೊತ್ತಿಲ್ಲ. ಕೆಲವೊಂದು ಅಭ್ಯಾಸಗಳಿತ್ತು, ಕೆಲವೊಂದು ಹಾವಭಾವಗಳಿತ್ತು. ಹೇಳ್ತೀವಲ್ಲ, ಬ್ರದರ್ ನಾನು ಕ್ರಿಸ್ತನಲ್ಲಿ ಬರೋಕೆ ಮುಂಚೆ ನನ್ನ ಮೂಗ್ ನೇರದಲ್ಲಿ ಕೋಪ ಇತ್ತು, ಈಗ ಕೋಪ ಇಲ್ಲ, ಸಮಾಧಾನ ಬಂದಿದೆ, ಇಸ್ ಗುಡ್. ಎಲ್ಲವೂ ಅದೇ ತರ ಬದಲಾವಣೆ ಆಗಿದೆಯಾ? ಹಿಂದಿನ ಕಾಲದಲ್ಲಿ ನನಗಿದ್ದಂತ ಸ್ವಭಾವ ಏನಾದ್ರೂ ಈಗಿನ ಕಾಲದಲ್ಲಿ ಇದ್ರೆ ಏನರ್ಥ? ಹಿಂದಿನ ಕಾಲದ ಸ್ವಭಾವ ನಮ್ಮ ಹತ್ರ ಇನ್ನೂ ಅದನ್ನ ಬಿಟ್ಟಿಲ್ಲ ಅಂತ ಅರ್ಥ. ಅಂದ್ರೆ ಯೇಸು ಕ್ರಿಸ್ತನ ಪರಿಶುದ್ಧ ಹೋಲಿ ಬ್ಲಡ್ ನನ್ನನ್ನ ಶುದ್ಧ ಮಾಡಿದ್ರು ಸಹ ಹಿಂದಿನ ಕಾಲದ ಸ್ವಭಾವಗಳು ನನ್ನಲ್ಲಿದೆ. ದಿಢೀರಂತ ಕೋಪ ಬಂದ್ರೆ ಏನಂತ ಹೇಳ್ತೀವಿ ಗೊತ್ತಾ ನಾವು? ನಿಮ್ಗೆ ಗೊತ್ತಿಲ್ಲ ನನ್ನ ಹಳೆ ಸ್ವಭಾವ ಅಲ್ಲ ಅಂತೇಳಿ. ನಿಮ್ಗೆ ಗೊತ್ತಿಲ್ಲ ನಾನು ಮೊದ್ಲು ಹೇಗಿದೆ ಗೊತ್ತಾ ಅಂತ ನಾವು ವರ್ಣನೆಯ ಪದಗಳನ್ನು ಉಪಯೋಗಿಸ್ತೀವಿ. ನಾನು ಸಹ ಪದನ ಉಪಯೋಗಿಸ್ತೀನಿ. ತುಂಬಾ ತಪ್ಪ ಪದ. ನೀವು ಕ್ರಿಸ್ತನ ಒಳಗೆ ಬಂದಾಗ, ಪರಿಶುದ್ಧತೆ ಕಾಪಾಡಿಕೊಂಡಾಗ ಎಲ್ಲವೂ ಹಿಂದಿನ ಕಾಲಕ್ಕೆ ಸಂಬಂಧಪಟ್ಟಿತ್ತು. ನನ್ನ ಮಾತು ತುಂಬಾ ಎಚ್ಚರಿಕೆ ವಹಿಸಬೇಕಾಗಿದೆ. ಹಿಂದಿನ ಕಾಲ ಮಾತೇ ಹೊಸ ಕಾಲದಲ್ಲಿ ಇರಬಾರ್ದು. ನಾವು ಯಾವುದೋ ಒಂದು ಪಂಗಡದಿಂದ ಬಂದಿದ್ದೇವೆ ಕ್ರಿಸ್ತನಲ್ಲಿ, ಇಲ್ಲಾಂದ್ರೆ ಯಾವುದೋ ಒಂದು ಧರ್ಮದಿಂದ ಬಂದಿದ್ದೇವೆ, ಯಾವುದೋ ಒಂದು ವಿಷಯದಲ್ಲಿ ಕರ್ತನಲ್ಲಿ ಬಂದಿದ್ದೇವೆ. ಆಗ ಇದ್ದಂತ ಸ್ವಭಾವದ ಮಾತು ಇಲ್ಲೂ ಸಹ ಇರಬಾರ್ದು. ಎರಡನೇದು ಹೇಳ್ತಾನೆ, ನಮ್ಮ ಹಿಂದಿನ ಕಾಲದಲ್ಲಿರುವಂತ ಆಕ್ಟಿವಿಟೀಸ್, ನಾವು ಮಾಡುವಂತ ಕ್ರಿಯೆಗಳನ್ನ ಗಮನ ಇಡಬೇಕು. ಅವಾಗ ನಾನು ಆ ರೀತಿಯಲ್ಲಿದ್ದೆ, ಈಗಲೂ ಆ ರೀತಿಯಲ್ಲಿ ಇದ್ದೀನಿ ಅಂದ್ರೆ ನೀವೇನ್ ಪರಿಶುದ್ಧತೆಯನ್ನ ಕಾಪಾಡ್ಕೊತಿದ್ದೀವಿ? ಯಾರ ಜೊತೆಲಿ ನಮ್ಮ ಸಂಗಾತಿ, ಯಾರ ಜೊತೆಲಿ ನಮ್ಮ ಒಡನಾಟ? ಮುಖ್ಯವಾಗಿ ಅಂಶ ಹೇಳುವಂತ ಪಾಯಿಂಟ್ ಏನಂದ್ರೆ, ಹಾಕಿಕೊಳ್ಳುವಂತ ಬಟ್ಟೆಯ ವಿಷಯದಲ್ಲಿ ಎಚ್ಚರಿಕೆ ಆಗಿರ್ಬೇಕು ಅಂತ ಹೇಳ್ತೇನೆ. ಡ್ರೆಸ್ ತುಂಬಾ ಮುಖ್ಯ. ಯೂದರು ಹೇಗೆ ಬಟ್ಟೆ ಹಾಕ್ತಿದ್ರು ಗೊತ್ತಾ? ಯೂದರು ಹೇಗಿರ್ಬೇಕು ಅಂತ ಗೊತ್ತಾ ನಿಮಗೆ? ಯಾಜಕ ಕಾಂಡ ಓದಬೇಕು, ಲೆವಿಟಿಕಲ್ಸ್ ಹೋದ್ರೆ ಗೊತ್ತಾಗುತ್ತೆ. ಯೂದ ಸ್ತ್ರೀಯರು ಹೇಗೆ ಬಟ್ಟೆ ಹಾಕ್ಬೇಕು ಗೊತ್ತಾ? ಯಾಜಕರು ಹೇಗೆ ಬಟ್ಟೆ ಹಾಕ್ಬೇಕು ಗೊತ್ತಾ? ಇವರು ಇವರು ಏನಂದ್ರೆ ಲೇವಿಯರ್ಗೆ ತಮಿಳಲ್ಲಿ ಸರಿ, ಲೇವಿಯರ್ ಹೇಗೆ ಬಟ್ಟೆ ಹಾಕ್ಬೇಕು ಗೊತ್ತಾ? ಯೂದರು ಹೇಗೆ ಬಟ್ಟೆ ಹಾಕ್ಬೇಕು ಗೊತ್ತಾ? ಸರಿ, ಕ್ರಿಸ್ತನ ಸಭೆಯಲ್ಲಿರೋದ ನಾವು ಹೇಗೆ ಬಟ್ಟೆ ಹಾಕ್ಬೇಕು? ನನ್ನ ಬಟ್ಟೆ ಯಾವ ರೀತಿಯಲ್ಲಿದೆ? ಕ್ರಿಸ್ತನ ಪ್ರಿಯರೇ, ಒಂದು ಉದಾಹರಣೆ. ನಾನು ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದೀನಿ ಅಂದ್ರೆ ಆ ಕಂಪನಿಯ ಸಿದ್ಧಾಂತಗಳಿಗೆ ನಾವು ಒಳಪಟ್ಟಿರಲೇಬೇಕು. ಆ ಕಂಪನಿಯಲ್ಲಿ ನಿಯಮಗಳನ್ನ ಬರೆದಿರ್ತಾನೆ, ಅಲ್ಲಿ ಒಂದು ದೊಡ್ಡ ಚಾರ್ಟ್ ಹಾಕಿರ್ತಾನೆ. ಆ ಚಾರ್ಟಿಗೆ ನಾವು ಇರಬೇಕು. ಆ ಒಂದು ನಿಯಮದಲ್ಲಿ ಒಂದು ಇದ್ರೂ ಹೊರಗಡೆ ನಮಗೋಸ್ಕರ ಒಬ್ಬ ಗೇಟ್ ಹತ್ರ ಕಾಯ್ತಾ ಇರ್ತಾನೆ. ಅವನು ಏನ್ ಮಾಡ್ತಾನೆ? ಅವನು ಹಾಗೆ ಕಳಿಸ್ತಾನೆ. ಯಾಕೆಂದ್ರೆ ಅವನಿಗೆ ಒಂದು ನಿಯಮ ಕೊಟ್ಟಿರ್ತಾರೆ, ಅವನಿಗೊಂದು ನಿಯಮ ಕೊಟ್ಟಿರ್ತಾರೆ. ನಿನ್ನ ಕಂಪನಿ ಒಳಗಡೆ ಇವನ್ ಕೆಲಸದವನೇ ಆಗಿರ್ಲಿ, ಅವನು ಹಾಕಿಕೊಳ್ಳುವಂತ ಯೂನಿಫಾರ್ಮ್, ಕಂಪನಿ ಯೂನಿಫಾರ್ಮ್ ಹಾಕೋ ಬರ್ಲಿಲ್ಲ ಅಂದ್ರೆ ಏನ್ ಮಾಡ್ಬೇಕು? ಸೆಕ್ಯೂರಿಟಿ ಗಾರ್ಡು ಹೊರಗಡೆ ಇಲ್ಲೋ ಬರ್ತದೆ. ನಿಜಾನ ಅದು ಸುಳ್ಳು ಹೇಳ್ತಿದ್ದೀನ? ಇಲ್ಲ. ವಿಸಿಟರ್ಸ್ ಬಂದ್ರೆ ನಮ್ಗೊಂದು ಕಾರ್ಡ್ ಕೊಡ್ತೇವೆ. ನಾವು ಕೆಲವೊಂದು ಫ್ಯಾಕ್ಟ್ರಿಗಳೆಲ್ಲ ಹೋಯ್ತದೆ, ಎಷ್ಟು ಆ ಕಾರ್ಡ್ ಇಲ್ಲದೆ ನಾವು ಒಳಗಡೆ ಹೋಗಂಗಿಲ್ಲ. ಆನಂತರ ಆ ಕಾರ್ಡ್ ನ ರಿಟರ್ನ್ ಬಂದು ಏನ್ ಮಾಡ್ಬೇಕು? ಕೊಟ್ಬಿಟ್ಟೆ ನಾವೇನ್ ಮಾಡ್ಬೇಕು? ಗೇಟ್ ಪಾಸ್ ತಗೊಂಡ್ ಬರ್ಬೇಕು. ಈ ತರ ಒಂದು ಕಂಪನಿಗೆ ಒಂದು ಯಾವುದೋ ಒಂದು ದೇಶಕ್ಕೆ ಹೋಗ್ಬೇಕು ಅಂದ್ರೆ ಎಲ್ಲಾ ನಿಯಮಗಳನ್ನ ಪರಿಪಾಲಿಸೋದು ನಾನು. ಸಭೆ ಎಂಬಂತ ಕಂಪನಿ ಒಳಗಡೆ ನಾನು ಬಂದಾಯ್ತಲ್ವಾ? ಸಭೆ ಎಂಬಂತ ಒಂದು ಹೊಸ ಕಾಲು ಒಳಗಡೆ ಬಂದಾಯ್ತಲ್ವಾ? ಹಂಗಾದ್ರೆ ಇಲ್ಲಿ ನಾನು ಯಾವ ಒಂದು ನಿಯಮಗಳ ಒಳಗಡೆ ಇದ್ದೀನಿ? ಅಲ್ಲಿ ಇಸ್ರಾಯೇಲ್ ಜನರಿಗೆ ಏನಂತಾನೆ? ಇಸ್ರಾಯೇಲ್ ಜನರಿಗೆ ಮೋಶೆ ನೀ ಹೇಳು, ನಾನು ಪರಿಶುದ್ಧನಾಗಿದ್ದೇನೆ ಪ್ರಕಾರ ನಿಮ್ಮನ್ನ ಈ ಜನಾಂಗದಿಂದ ಏನ್ ಮಾಡಿದ್ದೀನಿ? ಪ್ರತ್ಯಕ್ಷಿದ್ದೇನೆ. ನೀನ್ ನಮ್ಗೆ ಏನಾಗಿದ್ದೀರಿ? ಮೀಸಲಾಗಿದ್ದೀರಿ ಅಂತ ಹೇಳ್ತಾನೆ. ಅದರ ಅರ್ಥ ಏನಂದ್ರೆ, ಐಗುಪ್ತ ಜನರ ರೀತಿಯಲ್ಲಿ ಇರಬಾರ್ದು ನೀವು. ಯಾಕಂದ್ರೆ 400 ವರ್ಷ ಯಾರ ಜೊತೆಲಿದ್ರಿ? ಯಾರ ಜೊತೆ ಜೋಡವಾಗಿದ್ರೆ? ಐಗುಪ್ತ ಜನ ಜೊತೆಲಿ. ಈಗ ನಿಮ್ಮನ್ನ ಕರೆದು ಬಂದ್ಮೇಲೆ ನಾನು ಹೇಳೋ ಪ್ರಕಾರ ನೀವು ನಡಿಬೇಕು ಅಂತ ಹೇಳ್ತಾನೆ. ಅದೇ ತರ ಹೊಸ ಒಡಂಬಡಿಕೆಯಲ್ಲೂ ಅಷ್ಟೇ ಪ್ರಿಯರೇ, ನಾವು ಹೊರಗಡೆ ಬಂದ ಮೇಲೆ, ಸಭೆಯಿಂದ ಹೊರಗಡೆ ಲೈಫಿಂದ ದೇವರೊಳಗಡೆ ಬಂದ ಮೇಲೆ, ವಾಕ್ಯದೊಳಗಡೆ ಬಂದ ಮೇಲೆ, ಸಭೆ ಒಳಗಡೆ ಬಂದ ಮೇಲೆ ನನ್ನ ಎಲ್ಲಾ ಕ್ರಿಯೆಗಳು ಬದಲಾವಣೆ ಆಗಿರ್ಬೇಕು. ನಾನು ಆಡುವಂತ ಭಾಷೆಯಿಂದ ಹಿಡಿದು, ನಾನು ಹಾಕೊಳ್ಳುವಂತ ಬಟ್ಟೆಯಿಂದ ಹಿಡಿದು, ನಾನು ನೋಡುವಂತ ನೋಟದಿಂದ ಹಿಡಿದು ಎಲ್ಲವೂ ಬದಲಾವಣೆ ಆಗಿರ್ಬೇಕು. ಇದೇ ಪರಿಶುದ್ಧತ್ವನ ಕಾಪಾಡ್ಕೊಳ್ಳೋದು. ಪರಿಶುದ್ಧತ್ವನ ಎಲ್ಲಿಂದ ನೋಡ್ಕೋತೀವಿ? ಎಲ್ಲಿಂದ ನೋಡಕ್ ಸಾಧ್ಯ? ಯೋಹಾನ 10ನೇ ಅಧ್ಯಾಯ 36ನೇ ವಾಕ್ಯ. ಜಾನ್ 10:36.
ಇಲ್ಲಿ ಯೇಸು ಕ್ರಿಸ್ತನು ಹೇಳ್ತಾನೆ ನೋಡಿ, ತಂದೆಯು ಪ್ರತಿಷ್ಠೆ ಮಾಡಿ ಲೋಕಕ್ಕೆ ಕಳಿಸಿಕೊಟ್ಟವನಾದ ನಾನು ದೇವರ ಮಗನಾಗಿದ್ದೇನೆಂದು ಹೇಳಿದ್ದಕ್ಕೆ ನೀನು ದೇವದೃಷ್ಟಿ ಮಾಡುತ್ತೀಯ ಅಂತೀಯೋ. ಇಲ್ಲಿ ಹೇಳ್ತಾರೆ ತಂದೆಯಾದ ದೇವರು ಏನ್ ಮಾಡಿದಂತೆ, ಯಾರನ್ನ ಪ್ರತಿಷ್ಠೆ ಮಾಡಿ, ತಂದೆಯು ಪ್ರತಿಷ್ಠೆ ಮಾಡಿ ಲೋಕಕ್ಕೆ ಕಳಿಸಿಕೊಟ್ಟಾನಂತ ನಾನು ದೇವರ ಮಗನಾಗಿದ್ದೇನೆಂದು ಹೇಳಿದ. ಅಂದ್ರೆ ಯಾರು ಪ್ರತಿಷ್ಠೆ, ಯಾರು ಮಾಡಿ ಕಳಿಸಿದ್ದು ಯೇಸು ಕ್ರಿಸ್ತನ ಭೂಮಿಗೆ? ತಂದೆಯಾದ ದೇವರು ಅದನ್ನ ಪ್ರತಿಷ್ಠೆ ಮಾಡಿ ಕಳಿಸಿದ್ದಾನೆ. ಅದೇ ತರ ಯೇಸು ಕ್ರಿಸ್ತನ ಮೂಲಕ ನಾವು ಪ್ರತಿಷ್ಠೆ ಮಾಡಲ್ಪಟ್ಟಿದ್ದೇವೆ. ಈಗ ಯೇಸು ಕ್ರಿಸ್ತನ ಹೇಗೆ ಈ ಭೂಮಿಗೆ ಬಂದು ಪ್ರತಿಷ್ಠೆ ಮಾಡಿಸಲ್ಪಟ್ಟಾಗ ಯೇಸು ಕ್ರಿಸ್ತನ ನಡೆದಂತ ನಡವಳಿಕೆಗಳನ್ನ ಅಬ್ಸರ್ವ್ ಮಾಡಬೇಕು. ಯೇಸು ಕ್ರಿಸ್ತನ ಭಾವಗಳನ್ನ ಅಬ್ಸರ್ವ್ ಮಾಡಬೇಕು. ಯೇಸು ಕ್ರಿಸ್ತನು 30 ವರ್ಷಗಳ ಗಂಟ ತಂದೆ ತಾಯಿಗಳಿಗೆ ಏನಾಗಿದ್ದಂತೆ, ಅಧೀನನಾಗಿದ್ದ ಅಂತ ಹೇಳ್ತಾನೆ. ಎಲ್ಲಿ? ಲೂಕ 2ನೇ ಅಧ್ಯಾಯ 51ನೇ ವಾಕ್ಯದಲ್ಲಿ. ಎಲ್ಲಿ? ಎಷ್ಟನೇ ವಯಸ್ಸು ಗಂಟ? ಸುವಾರ್ತೆಗೆ ಬರೋವರೆಗೂ. ಸುವಾರ್ತೆಗೆ ಬಂದಿದ್ದು ಎಷ್ಟನೇ ವಯಸ್ಸಲ್ಲಿ? 30ನೇ ವಯಸ್ಸಲ್ಲಿ. ಅಲ್ಲಿವರೆಗೂ ತಂದೆ ತಾಯಿಗಳಿಗೆ ವಿಧೇಯನಾಗಿದ್ದ. ಯವನಸ್ತ್ರೇ, ದೇವರ ಚಿತ್ತದ ಪ್ರಕಾರ ನೀವೇನಾದ್ರೂ ನಡಿಬೇಕು ಅಂದ್ರೆ ಮೊದಲಾಗಿ ನಿಮ್ಮ ತಂದೆ ತಾಯಿಗಳಿಗೆ ಅಧೀನರಾಗಿರಿ, ಅವ್ರು ವಿಧೇಯರಾಗಿರಿ. ನಿಮ್ಮ ತಂದೆ ತಾಯಿಗಳಿಗೆ ಮಾತಾಡುವಂತ, ನಾನು ಮತ್ತೆ ಅದನ್ನ ಹೇಳ್ತಾ ಇದ್ದೀನಿ, ದಯವಿಟ್ಟು ಕೋಪಿಸ್ಕೋಬೇಡಿ ಯಾರು. ನಾನು ತುಂಬಾ ಗಂಭೀರವಾಗಿ ವಿಷಯದಲ್ಲಿ ಹೇಳ್ತೇನೆ. ನಿಮ್ಮ ತಂದೆ ತಾಯಿಗಳಿಗೆ ಅಗೌರವವಾಗಿ ನಡ್ಕೊಂಡ್ರೆ, ಅವರ ಮಾತಿಗೆ ನೀವು ಎದುರು ಮಾತಾಡಿದ್ರೆ ಖಂಡಿತವಾಗಿ ನಿತ್ಯ ಜೀವನ ನೀವು ಕಳ್ಕೊತೀರಿ. ಇದು ನಾನು ಹೇಳ್ತಲ್ಲ, ವೇದ ವಾಕ್ಯ ಹೇಳ್ತದೆ. ನಿಮ್ಮ ತಂದೆ ತಾಯಿಗಳಿಗೆ ಮಾತಾಡುವಂತ ಪ್ರತಿಯೊಂದು ಶಬ್ದವೂ ಸಹ ದೇವರ ಮುಂದೆ ಮಾತಾಡುವಂತ ಶಬ್ದವಾಗಿದೆ. ಸರಿ, ನನ್ನ ಸಬ್ಜೆಕ್ಟ್ ಅದಲ್ಲ, ಬೇರೆ ಮುಂದಕ್ಕೆ ಹೋಗ್ತಾನೆ. ದೇವರು ಯೇಸು ಕ್ರಿಸ್ತ ಹೇಳ್ತಾನೆ, ನನ್ನನ್ನ ಪ್ರತಿಷ್ಠೆ ಮಾಡಿ ಯೇಸು ಕ್ರಿಸ್ತ ನನ್ನನ್ನ ಕಳಿಸ್ಕೊಟ್ಟ ನನ್ನ ತಂದೆ ಅಂತಾನೆ. ಅದೇ ತರ ಯೇಸು ಕ್ರಿಸ್ತನ ರಕ್ತದ ಮೂಲಕ, ಪವಿತ್ರಾತ್ಮ ಮೂಲಕ ನಾವು ಪ್ರತಿಷ್ಠೆ ಮಾಡಲ್ಪಟ್ಟಿದ್ದೇವೆ ಸಭೆ ಒಳಗಡೆ. ಹಾಗಾದ್ರೆ ಯೇಸು ಕ್ರಿಸ್ತನ ಹೇಗೆಲ್ಲ ನಡ್ಕೊಂಬಂದ ಆಗಲ್ಲ ನಾವು ಸಹ ನಡಿಬೇಕಾಗಿದೆ. ನಿಮ್ಗೆ ಗೊತ್ತಾ, ಯಾರಾದ್ರೂ ಒಬ್ಬರಿಗೆ ನಾನು 1 ವಾರ ಟೈಮ್ ಕೊಡ್ತೀನಿ. ಯೇಸು ಕ್ರಿಸ್ತನು ತನ್ನ ಶಿಷ್ಯರನ್ನ 12 ಜನ ಶಿಷ್ಯರನ್ನ ಏಕವಚನದಲ್ಲಿ ಮಾತಾಡಿರೋದು ಎಲ್ಲದಿದ್ಯಾ? ಅವ್ರಿಗೆ ಬೈದಿದ್ದಾನೆ, ಖಂಡಿಸಿದನ ಬಗ್ಗೆ ನಾವು ಮಾತಾಡ್ತಿಲ್ಲ. ಏಕವಚನವನ್ನು ಉಪಯೋಗಿಸಿದನ ಯೇಸು ಕ್ರಿಸ್ತನು. ತನ್ನ ಶಿಷ್ಯರನ್ನು ಗೌರವಿತವಾದಂತ ಮಾತಲ್ಲಿದೆ. ಪೇತ್ರನೇ, ಯೋಹಾನನೇ ಹಿಂಗೆ ಕರೆದು ಮಾತಾಡ್ತಾನೆ, ಯಾಕೋಬ ಅಂತ ಕರೆದು ಮಾತಾಡ್ತಾನೆ. ಏಕವಚನ ಉಪಯೋಗಿಸಲಿಲ್ಲ ಪ್ರಿಯರೇ. ಇವತ್ತು ಏಕವಚನ ತುಂಬಾ ಕಡೆ ಹರಡ್ಕೊಂಡಿದೆ. ಏಕವಚನದ ಪದಗಳನ್ನ ದೇವರು ಅದನ್ನು ಒಪ್ಕೊಳ್ಳೋದಿಲ್ಲ. ನಾವು ಕನ್ನಡ ಬೈಬಲ್ಲಿ ನಮಗೆ ಓದುವಂತ ಶಬ್ದಗಳಾಗಿ ಕಾಣಿಸ್ಬೋದು ಅಷ್ಟೇ ಹೊರತು ನಿಜವಾಗಲೂ ದೇವರನ್ನು ಸಹ ಏಕವಚನದಲ್ಲಿ ನಾವು ಮಾತಾಡೋಂಗಿಲ್ಲ. ಅಂಥದ್ರಲ್ಲಿ ನಾನು ಯಾವ ಕಾರಣಕ್ಕೂ ಏಕವಚನ ಪದಗಳನ್ನು ಉಪಯೋಗಿಸಂಗಿಲ್ಲ. ಏಕವಚನ ಉಪಯೋಗಿಸಿದ ಪದ ನನ್ನ ಗೆಳೆಯನಿಗೆ ಮಾತ್ರ ಸೀಮಿತವಾಗಿರ್ಬೇಕಷ್ಟೇ. ನನ್ನ ಗೆಳೆಯನ, ಯಾಕಂದ್ರೆ ಸಮತೋಲನವಾದಂತ ಬದುಕನ್ನ ನನ್ನ ಗೆಳೆಯನ ಜೊತೆಲಿ ಬದುಕ್ತಿರೋದ್ರಿಂದ ಅವನ ಜೊತೆಲಿ ಏಕವಚನ ಮಾತಾಡೋದೇ ಹೊರತು ನನ್ನ ಕೆಳಗೆ ಹುಟ್ಟಿದವರಾಗಿರ್ಲಿ, ನನ್ನ ಮೇಲೆ ಹುಟ್ಟಿದವರಾಗಿರ್ಲಿ, ನನ್ನ ಒಡ ಹುಟ್ಟಿದ ನನ್ನ ಎತ್ತವರಾಗಿರ್ಲಿ, ನನ್ನ ಸ್ನೇಹಿತರಾಗಿರ್ಲಿ, ನನ್ನ ಸಭೆಯವರಾಗಿರ್ಲಿ, ಯಾರಿಗೂ ಸಹ ಏಕವಚನದ ಶಬ್ದಗಳನ್ನು ಉಪಯೋಗಿಸ್ಬೇಡಿ ಪ್ರಿಯರೇ. ಹೆಂಡತಿ ಗಂಡನಿಗೆ ಏಕವಚನ ಉಪಯೋಗಿಸ್ಬೇಡಿ. ಯಾಕೆಂದ್ರೆ ದೇವರು ಕೊಟ್ಟಂತ ಆ ಉಡುಗೊರೆಗಳವಲ್ಲ. ತಂದೆಗಳು ಮಕ್ಕಳನ್ನು ಸಹ ಏಕವಚನದಲ್ಲಿ ಕರಿಬೇಡಿ. ನೀವು ಕೊಟ್ಟಂತ ಬಹುಮಾನ ನಿಮ್ಮ ಮಕ್ಕಳೇ ನಿಮ್ಮ ತಂದೆ ತಾಯಿಗಳನ್ನು ಏಕವಚನ ಮಾತಾಡಿಸ್ಬೇಡಿ. ಪರಲೋಕ ರಾಜ್ಯಕ್ಕೆ ದೇವರ ಗುರುತಾಗಿ ನಿಮಗೆ ದೇವರು ತಂದೆ ತಾಯಿಗಳನ್ನ ಕೊಟ್ಟಿದ್ದಾನೆ. ನಿನ್ನ ಸ್ನೇಹಿತರನ್ನ ಏಕವಚನದಲ್ಲಿ ಕೂರಿ, ಅದು ಸಮತೋಲನವಾದಂತ ಬದುಕಷ್ಟೇ. ಅವನಿಗೂ ಸಹ ಸಂದರ್ಭಗಳು ಬಂದಾಗ, ಸನ್ನಿವೇಶಗಳು ಬಂದಾಗ ಅವನ ದೂಷಣೆ, ಅವನು ಮಾಡಿದ ತಪ್ಪನ್ನ ನೀವು ಹೇಳುವಾಗ ನಿಮ್ಮ ಏಕವಚನ ಸಹ ಅಲ್ಲಿ ಉಪಯೋಗಿಸಕ್ಕೆ ಹೋಗ್ಬೇಡಿ. ಯಾಕಂದ್ರೆ ದೇವರು ನಮ್ಮನ್ನ ಪರಿಶುದ್ಧವಾಗಿ ಈ ಲೋಕದಲ್ಲಿ ಕಳಿಸಿದ್ದಾನೆ. ಪರಿಶುದ್ಧತ್ವ ಬದುಕನ್ನ ನಾವು ಬದುಕಲೇಬೇಕು ಪ್ರಿಯರೇ. ಕಂಪಲ್ಸರಿ ಅಂತ ಹೇಳ್ದಂಗೆ ಕಂಪಲ್ಸರಿ ನಾನು ಬದುಕಲೇಬೇಕು. ಯಾರಿಗೂ ಸಹ ಪದಗಳನ್ನ ಉಪಯೋಗಿಸ್ಬೇಡಿ. ಪದ ಬಳಕೆ ನ್ಯಾಯ ತೀರ್ಪಲ್ಲಿ ನಿಂತ್ಕೋತದೆ. ಹೇಳ್ತಾನ ವಾಕ್ಯ ಇದೆಯಾ? ಅದು ಇದೆಯಾ? ನೀವು ಆಡಿದಂತ ಮಾತುಗಳು ಕೊನೆಯ ದಿನದಲ್ಲಿ ಏನಾಗುತ್ತೆ? ತೀರ್ಪಿಗೆ ಬರ್ತದೆ. ಯಾರಿಗೂ ಸಹ ಹಿಂದೆ ಮಾತಾಡೋದಂತ ಕಾಲ ಮಾಡಕ್ ಹೋಗ್ಬಿಡಿ. ಹಿಂದೆ ಮಾತಾಡಿದ ಯಾರು ಹಿಂದೆ ಮಾತಾಡಿದ ಗುಣಗುಟ್ಟಿದ್ದ ಯಾರು ಜಾಸ್ತಿ? ಇಸ್ರಾಯೇಲ್ರು. ಗುಣಗುಟ್ಟಬಾರದು. ನಾವು ಅಮ್ಮನಿಗೆ ಆಗಲಿ, ಅಪ್ಪನಿಗೆ ಆಗಲಿ, ಯಾರಿಗೆ ಆಗಲಿ ಗುಣಗುಟ್ಟಬೇಡಿ. ಗುಣಗುಟ್ಟಿದವ್ರನ್ನ ದೇವರು ಸಂಹಾರ ಮಾಡ್ತಾನೆ. ಗುಣಗುಟ್ಟದು ದೇವರಿಗೆ ಇಷ್ಟವಿಲ್ಲದ ಶಬ್ದ. ಅದು ಏನಾದ್ರೂ ಮಾತಾಡಿದ್ರೆ ಮುಂದೆ ಮಾತಾಡುವಂತ ವ್ಯಕ್ತಿ ಆಗಲಿ, ಆ ಸಂದರ್ಭದಲ್ಲಿ ಆ ವ್ಯಕ್ತಿಯ ಮುಂದೆ ಶಬ್ದ ಬಳಕೆ ತುಂಬಾ ಮುಖ್ಯ ಪ್ರೇರೆ. ಎರಡನೇದು, ನಾನು ಪರಿಶುದ್ಧತ್ವದಲ್ಲಿ ಕಾಪಾಡಿಕೊಳ್ಳಬೇಕಾಗಿರೋದು ನನ್ನ ಬಟ್ಟೆ, ನಾನು ಹಾಕಿಕೊಳ್ಳುವಂತಹ ಬಟ್ಟೆ ಯಾವ ರೀತಿಯಲ್ಲಿದೆ.
ಅದು ಆ ಒಂದು ಬಟ್ಟೆ ನನ್ನನ್ನ ದೇವರನ್ನ ಮಹಿಮೆ ಪಡಿಸುವಂತ ರೀತಿಯಲ್ಲಿ ಇರಬೇಕು. ಇವತ್ತಿಗೂ ಸಹ ಅನೇಕ ಧರ್ಮಗಳಲ್ಲಿ ಅದನ್ನು ಪರಿಪಾಲಿಸ್ತಾರೆ, ಕ್ರೈಸ್ತರಾಗಿರುವಂತ ನಾವೇ ಪರಿಪಾಲಿಸ್ತಾ ಇಲ್ಲ. ಯಾಕಂದ್ರೆ ಟ್ರೆಡಿಷನಲ್ ಆಗಿ ಗೊತ್ತಿಲ್ಲ, ಏನು ಅಂತ ಗೊತ್ತಿಲ್ಲ. ಆದ್ರೆ ಕ್ರಿಸ್ತನ ಸಭೆಯವರು ದಯವಿಟ್ಟು ನಿಮ್ಮ ಉಡುಪುಗಳ ಮೇಲೆ ಗಮನ ಇಡಿ. ಅದು ಪುರುಷರಾಗಿರ್ಲಿ ಸ್ತ್ರೀಯರಾಗಿರ್ಲಿ ಹೆಚ್ಚಿನ ಗಮನ ಸಲ್ಲಿಸಿ. ಯಾಕಂದ್ರೆ ಉಡುಪು ನಿಮ್ಮನ್ನ ದೇವರ ಮುಂದೆ ಅದನ್ನ ಗೌರವವಾಗಿ ಕತ್ಕೊಂಡು ಹೋಗುತ್ತೆ. 4ನೇ ಭಾಗದಲ್ಲಿ ನೋಡಿದ್ರೆ, ನೀವು ಕೊಡುವಂತ ಕಾಣಿಕೆ ವಿಷಯದಲ್ಲಿ ಸಹ ಎಚ್ಚರಿಕೆ ವಹಿಸಿರಿ. ನನ್ನ ದೇವರಿಗೆ ಪರಿಶುದ್ಧವಾದಂತ ದೇವರು ನನ್ನ ಪರಿಶುದ್ಧ ಮಾಡಿದ್ದಾನೆ, ನನ್ನ ಕೊಡುವಂತ ಕಾಣಿಕೆ ಏನಾಗಿರ್ಬೇಕು? ಪರಿಶುದ್ಧವಾಗಿರ್ಬೇಕು. ಪರಿಶುದ್ಧವಾದಂತ ವೇದಿಕೆ, ಪರಿಶುದ್ಧವಾದಂತ ಕಾಣಿಕೆ. ನಮ್ಮ ವಿಷಯವನ್ನ ಎಚ್ಚರಿಕೆ ವಹಿಸಬೇಕಾಗಿದೆ ಪ್ರಿಯರೇ. ಇಲ್ಲಿ 2 ವಾಕ್ಯಗಳನ್ನ ಹೇಳಿ ಮುಗಿಸ್ತಾನೆ. ದೇವರು ನಮ್ಮನ್ನ ಯಾವ ರೀತಿಯಲ್ಲಿ ಕರೀತಾನೆ, 4 ವಾಕ್ಯಗಳು ಬೇಗ ನೋಡುವ. ಕೀರ್ತನೆ 31ನೇ ಅಧ್ಯಾಯ 23ನೇ ವಾಕ್ಯ. ಕೀರ್ತನೆಕಾರ ಹೇಳ್ತಾನೆ, ಕೀರ್ತನೆ ಸಂಗೀತಂ 31 ಅಧಿಕಾರಂ. ನಮ್ಗೆ ಸಿಗುವಂತ ಗೌರವದ ಪದಗಳು ಏನೇನು? ಯಾರೋ ನೀತಿವಂತರಿಗೆ ಮಾತ್ರ, ಇದು ಪರಿಶುದ್ಧವಾಗಿರೋರಿಗೆ ಮಾತ್ರ. 31:23. ಭಕ್ತರೇ, ನೀವೆಲ್ಲರೂ ಯೆಹೋವನನ್ನು ಪ್ರೀತಿಸಿರಿ, ಆತನು ನಂಬಿದಸ್ಥರನ್ನು ಕಾಪಾಡುತ್ತಾನೆ. ಏನಂತ ಹೇಳ್ತಾರೆ? ಭಕ್ತರೇ, ಒಬ್ಬ ಪರಿಶುದ್ಧನಾಗಿರುವಂತ ದೇವ ಮನಸ್ಸಿಗೆ ಸಿಗುವಂತ ಮೊದಲನೇ ಪದ ಏನ್ ಗೊತ್ತಾ? ಗೌರವ ಪದ. ಭಕ್ತರೇ. ಯಾರ ಭಕ್ತರು? ದೇವರ ಭಕ್ತರು. ನಮ್ಮನ್ನ ಕರೆಯುವಂತದ್ದು ಪದ ಏನ್ ಗೊತ್ತಾ? ಭಕ್ತರೇ. ಅದರಲ್ಲಿ ತಮಿಳಲ್ಲಿ ಅಳಗಾಸೋದು. ತಮಿಳ ವಾಸಿಗಾರನ 31 அதிகாரம் 23 வசனம் சங்கீதம். பரிசுத்தவான்களே. கன்னடದಲ್ಲಿ அது சொல்ல. அதுக்கு தேங்க்யூ சார். போதும். என்ன சொல்லப்படுது? எங்களே ಪರಿಶುದ್ಧವಾನವರೇ. ಭಕ್ತರೆಂದ್ರೆ ಪರಿಶುದ್ಧವಾದವರೇ ಅಂತ ಅರ್ಥ. ಇಂಗ್ಲಿಷ್ ಬಸ್ ನಿತಿನ್. O love the Lord, all you his saints, for the Lord deserves the faithful and plentiful replace. 23 அங்க பக்தருக்கு என்ன சொல்லுது? ಸೈನ್ಸ್. ಭಕ್ತರೇ. ನಮ್ಗೆ ಸಿಗುವಂತ ಪದಗಳ ಪ್ರೇರೆ. 34ನೇ ಅಧ್ಯಾಯ 9ನೇ ವಾಕ್ಯ. ತಮಿಳ ವಾಸಿಂಗ್ அப்படியே தமிழ் கூட வாசிங்க, கன்னட வாசிங்க. 34:9. 39:9ನೇ ವಾಕ್ಯ. 34. ಸರಿ, ಇಲ್ಲಿ ನಮ್ಮನ್ನ ಏನಂತ ಕರೀತದಾನೆ? ಪರಿಶುದ್ಧವಾಗಿರೋರಿಗೆ. ಅಲ್ಲಿ ಭಕ್ತರೇ ಅಂತ ಕರೀತಾರೆ. ಇಲ್ಲಿ ಏನಂತ ಕರೀತಾರೆ? யெகோவனா. ஆமென். என்ன பாத்தீங்களா? தமிழ்ல வாசிங்க சிஸ்டர். கர்த்தருடைய. பாத்தீங்களா? அது தமிழ்ல வாசிங்க சார். கர்த்தருடைய பரிசுத்தம். ஏன் பரிசுத்தமானுங்க? தேவன் பரிசுத்தமா இருக்கிறதுனால தேவனை பின் செல்றவங்களே என்னையும் என்ன சொல்ற? தேவன் பரிசுத்தவான்களே. ಕನ್ನಡದಲ್ಲಿ ಹೇಳ್ತಾರೆ ಯೆಹೋವನ ಜನರೇ, ಯೆಹೋವನ ಪರಿಶುದ್ಧರಾದವರೇ. ಈ ಗೌರವ ನಮ್ಗೆ ಬೇಕೋ ಬೇಡವಾ? 85ನೇ ಅಧ್ಯಾಯ 8ನೇ ವಾಕ್ಯ. 85:8 ವರ್ಸ್. ಯೆಹೋವ ದೇವರು ಏನು ಹೇಳುತ್ತಾರೋ ಕೇಳುತ್ತೇನೆ. ಆತನು ತನ್ನ ಭಕ್ತರಿಗೆ ಸಮಾಧಾನ ವಾಕ್ಯಗಳಿಗೆ ಏನಂತ ಕರೀತಾರೆ ಬ್ರದರ್? ಎಲ್ಲಿ ನಮ್ಮನ್ನ ಭಕ್ತರಿಗೆ, ಭಕ್ತ ಜನರಿಗೆ. ತಮಿಳು ವಾಸಿಗ್ರ ಶೀಘ್ರ. தன்னுடைய பரிசுத்தவானவர்கள். தேவன் எங்களுக்கு கொடுக்கிற சர்ಟಿಫಿಕೇಟ್ ಇದೆಲ್ಲ. ಪರಿಶುದ್ಧವಾನ್. ನಿಮಗೆ ಗೊತ್ತಾ? ಒಬ್ಬೊಬ್ಬ ನೀತಿವಂತನಿಗೂ ದೇವರು ಪರಲೋಕದಲ್ಲಿ ಒಬ್ಬೊಬ್ಬ ದೇವದೂತನನ್ನ ಇಟ್ಟಿದ್ದಾನೆ ಅಂತ. ದೇವದೂತ ಸಬ್ಜೆಕ್ಟ್ ಬಂದ್ರೆ ನಾನು ಹೇಳ್ತೀನಿ ಅದನ್ನ. ಒಬ್ಬೊಬ್ಬ ನೀತಿವಂತನಿಗೂ, ಇಲ್ಲಿ ಯಾರೆಲ್ಲ ಕುಂತಿದ್ದೀರೋ ಅವ್ರಿಗೆಲ್ಲ ಒಬ್ಬೊಬ್ಬ ದೇವದೂತರನ್ನ ದೇವರು ನಿರ್ಮಿಸಿದ್ದಾನೆ. ಆತನು ದೇವದೂತರನ್ನ ಯಾಕೆ ಇಟ್ಟಿದ್ದಾನೆ? ಕೋಟ್ಯಾನುಕೋಟಿ ದೇವದೂತರನ್ನ ಯಾಕೆ ಪರಲೋಕದಲ್ಲಿ ಇಟ್ಟಿದ್ದಾನೆ? ತನ್ನ ಮಕ್ಕಳನ್ನ ಸೇವಾ ಕಾರ್ಯಗಳನ್ನ ಮಾಡೋದಕ್ಕೋಸ್ಕರ. ಏಂಜಲ್ಸ್ ಅಂದ್ರೆ ಏನು? ಏಂಜಲ್ಸ್ ಅಂದ್ರೆ ಏನು? ನಾ ಹೇಳಿದಲ್ಲ, ಏನಮ್ಮ? ಸರ್ವೆಂಟ್ ಆಫ್ ಗಾಡ್. ದೇವರ ಕೆಲಸದವರು. ನಾವು ದೇವರ ಮಕ್ಕಳಷ್ಟೇ. ನಮ್ಮನ್ನ ಮಕ್ಕಳಾಗಿ ಈ ಭೂಮಿಯಲ್ಲಿ ಕಳಿಸಿರೋರಿಗೂ, ನಾವು ಪರಲೋಕದ ಹೋಗೋವರಿಗೂ, ಅದು ಯೇಸುಕ್ರಿಸ್ತನ ಬರುವಿಕೆವರೆಗೂ, ಈ ಭೂಮಿಯಲ್ಲಿ ಜೀವಂತವಾಗಿರೋವರೆಗೂ, ನಿಮಗೆ ಗೊತ್ತಿದ್ಯೋ ಗೊತ್ತಿಲ್ವೋ ನನಗೆ ಗೊತ್ತಿಲ್ಲ. ನಿಮಗೆ ಆ ವಾಕ್ಯನ ತೋರಿಸ್ತೀನಿ ಒಂದಿನ. ಪವಿತ್ರಾತ್ಮನ ಬಗ್ಗೆ, ಏಂಜಲ್ಸ್ ಬಗ್ಗೆ ಮಾತಾಡಿದಾಗ, ಒಬ್ಬೊಬ್ಬ ನೀತಿವಂತನಿಗೂ ಒಬ್ಬೊಬ್ಬ ದೇವದೂತರನ್ನ ದೇವರು ನಿರ್ಮಿಸಿದ್ದಾನೆ ಪ್ರೇರೆ. ಪರಲೋಕದಲ್ಲಿರುವಂತ ಪರಲೋಕದಲ್ಲಿರುವಂತ ದೇವದೂತರು ದೇವರನ್ನ ಏನಂತ ಕರೀತಾರಂತೆ? ಯೆಶಾಯ 6ನೇ ಅಧ್ಯಾಯದಲ್ಲಿ ಪರಿಶುದ್ಧನು ಬಾಯಲ್ಲಿ ಯಾವಾಗಲೂ ಪರಿಶುದ್ಧನೇ. ಆ ಪರಿಶುದ್ಧವಾಗಿರುವಂತ ಏಂಜಲ್ಸ್ನ
ನನಗೋಸ್ಕರ ದೇವ್ರು ಕೊಟ್ಟಿದ್ದಾನೆ ಅಂದ್ರೆ, ಕ್ರಿಸ್ತನಲ್ಲಿ ಪ್ರಿಯರೇ, ಒಬ್ಬಂಟಿಗೆನಾಗಿದ್ದಾಗ ಯೋಚನೆ ಮಾಡಬೇಡಿ, ಯಾರು ನಮ್ಮನ್ನ ಕೈ ಬಿಟ್ಟಾಗ ಯೋಚನೆ ಮಾಡಬೇಡಿ, ಎಲ್ಲಾ ನಮ್ಮನ್ನ ತೊರೆದಾಗ ಯೋಚನೆ ಮಾಡಬೇಡಿ. ನಿಮಗೋಸ್ಕರ ದೇವರು ಒಂದು ಏಂಜಲ್ನ ಇಟ್ಟಿದ್ದಾನೆ. ಆ ಏಂಜಲ್ ಯಾವಾಗ್ಲೂ ನಮ್ಮ ಜೊತೆಲಿ ಇರ್ತಾನೆ ಪ್ರಿಯರೇ. ಆ ಏಂಜಲ್ ಯಾವಾಗಲೂ ನಮ್ಮನ್ನು ಬಲಪಡಿಸ್ತಾನೆ. ಇದಕ್ಕಿಂತ ಮಿಗಿಲಾಗಿ ಇಸ್ರಾಯೇಲ್ ಜನರಿಗೆ ಹೇಳಿದಂತ ಮಾತೆ ಹೊಸ ಒಡಂಬಡಿಕೆಯಲ್ಲಿ ನಮಗೂ ಸಹ ಇದೆ. ಆದ್ರೆ ನಮಗೆ ಇನ್ನೊಂದು ಗೊತ್ತಾ, ಅವ್ರಿಗೆ ಇಲ್ದೇ ಇರೋದು ಇನ್ನೊಂದು ಗೊತ್ತಾ, ನಮ್ಮಲ್ಲಿ ಪವಿತ್ರಾತ್ಮನ ವಾಸವಾಗಿದ್ದಾನೆ. ಇಂಥ ಪವಿತ್ರವಾದಂತ ಈ 4 ಕೀರ್ತನೆಗಳಲ್ಲಿ ನಮಗೆ ಸಿಕ್ಕಿದಂತ ಪದಗಳೇನಂದ್ರೆ, ನೀವು ಪರಿಶುದ್ಧರು, ದೇವಭಕ್ತರು, ಪರಿಶುದ್ಧರು, ಯೆಹೋವನ ಜನರು ಅಂತ ಹೇಳಲ್ಪಡ್ತದೆ. ಇಂಥ ವಾಕ್ಯಗಳನ್ನ ಪಡೆದುಕೊಂಡಂತ ನಾನು ಎಷ್ಟು ಭಾಗ್ಯಶಾಲಿಗಳಾಗಿದ್ದೇನೆ. ನಮ್ಗೆ ಯಾರು ನಮ್ಮನ್ನ ಗೌರವ ಪದಗಳನ್ನು ಉಪಯೋಗಿಸಲ ಪರವಾಗಿಲ್ಲ, ದೇವರು ನನ್ನ ಪರಿಶುದ್ಧನು ಅಂತ ಹೇಳ್ತಾನೆ. ಧರ್ಮೋಪದೇಶ ಕಾಂಡ 33ನೇ ಅಧ್ಯಾಯ 3ನೇ ವಾಕ್ಯ, ಡ್ಯೂಟಾನಮಿ ಚಾಪ್ಟರ್ 33 ವರ್ಸ್ 33. ಮೂರನೇ ವಾಕ್ಯ, ಧರ್ಮೋಪದೇಶ ಕಾಂಡ 242ನೇ ವಾಕ್ಯ. ಆತನು ತನ್ನ ಜನರನ್ನ ಪ್ರೀತಿಸುತ್ತಾನೆ, ಯೆಹೋವನೇ ನಿನ್ನ ಭಕ್ತರೆಲ್ಲರೂ ನಿನ್ನ ಆಶ್ರಯದಲ್ಲಿಯೇ ಇದ್ದಾರೆ. ದೇವರ ಭಕ್ತರೆಲ್ಲ ಎಲ್ಲಿದ್ದಾರೆ? ದೇವರ ಪರಿಶುದ್ಧರೆಲ್ಲ ಯಾರ ಹತ್ರ ಇದ್ದಾರೆ? ಯಾರ ಆಶ್ರಯದಲ್ಲಿದ್ದಾರಂತೆ? ದೇವರ ಆಶ್ರಯದಲ್ಲೇ ಇದ್ದಾರೆ ಅಂತ ಧರ್ಮೋಪದೇಶ ಕಾಂಡದಲ್ಲಿ ಮೋಶೆ ಬರೀತದಾನೆ ಪ್ರಿಯರೇ. ಇವತ್ತು ದೇವರು ನಮ್ಮನ್ನ ಯೇಸು ಕ್ರಿಸ್ತನ ಮೂಲಕ ಪರಿಶುದ್ಧತೆ ಮಾಡಿದಾಗ ನಾವು ದೇವರ ಪರಿಶುದ್ಧವಾದಂತ ಹಂಗಲ್ ನಾವಿದೆ. ದೇವರುடைய பரிசுத்தமான கைக்குள்ள இருக்கிறங்க. நம்ம அதான் தேசிய தீர்க்கதரிசி எழுதுறாரு. அவர் கைக்குள்ள நம்ம எழுதப்பட்டிருக்கோ, என்ன சொல்றது, ಚಿತ್ರಿಸಲ್ಪಟ್ಟಿದೆ ಅಂಗೈಯಲ್ಲಿ. ಅದರ ಅರ್ಥ ಇಷ್ಟೇನೆ, ದೇವರ ಸನ್ನಿಧಾನ ನಾವಿದ್ದೇವೆ. ಕ್ರಿಸ್ತನ ಪ್ರಿಯರೇ, ಈಗ ನೀವು ಯೋಚನೆ ಮಾಡಿ, ನಾನು ದೇವರಿಗೆ ಪರಿಶುದ್ಧನಾಗಿ ಇರಬೇಕು ಅಂದ್ರೆ ನನ್ನ ದೇಹದ ಪ್ರತಿಯೊಂದು ಅಂಗವೂ ಪರಿಶುದ್ಧವಾಗಿರ್ಬೇಕು. ನನ್ನ ಕಣ್ಣು, ನನ್ನ ಕೈ, ಅದಕ್ಕೆ ಒಂದು ಹಾಡಿದೆ ಅಲ್ವಾ, ಮಕ್ಕಳು ಆಡ್ತಾರೆ, ನಾವು ಸಹ ಚಿಕ್ಕದ್ರದೇನೆ ಆಡ್ತಿದ್ದು. ನಿನ್ನ ಕಣ್ಣಿಂದ ಏನು ನೋಡ್ತಿ, ನಿನ್ನ ಕೈಯಿಂದ ಏನು ಮಾಡ್ತಿ, ಕಾಲಿಂದ ಎಲ್ಲಿ ನಡೀತಿ, ಎಲ್ಲವೂ ಪರಿಶುದ್ಧವಾಗಿರಬೇಕೆ. ಯಾಕೆಂದ್ರೆ ನನ್ನ ದೇವರು ಪರಿಶುದ್ಧನಾಗಿದ್ದಾನೆ. ಆತನು ಅಭಿಷೇಕ ಮಾಡಿ ಪ್ರತಿಷ್ಠೆ ಮಾಡಿ ಕಲಿಸಿದ ಯೇಸು ಕ್ರಿಸ್ತನು ಪರಿಶುದ್ಧನಾಗಿದ್ದಾನೆ. ಇವತ್ತು ನನಗೋಸ್ಕರ ಪ್ರತಿನಿತ್ಯ ದೇವರ ಜೊತೆಯಲ್ಲಿ ಬಿಡದೆ ಪ್ರಾರ್ಥನೆ, ಇವತ್ತು ಓದಿದ್ರಲ್ಲ ರೋಮದವರಿಗೆ ಬರೆದ ಪತ್ರಿಕೆ 8ನೇ ವಾಕ್ಯದಲ್ಲಿ, ನಮಗೋಸ್ಕರ ಎಡಬಿಡದೆ ಪ್ರಾರ್ಥನೆ ಮಾಡೋದು ಪವಿತ್ರಾತ್ಮನು ಪರಿಶುದ್ಧನಾಗಿದ್ದಾನೆ. ಇವತ್ತು ನಾನು ಪರಿಶುದ್ಧನಾಗಿದ್ದಂದ್ರೆ ನನ್ನ ದೇಹ ಪರಿಶುದ್ಧವಾಗಿರ್ಬೇಕು, ನಾನು ಮಾತಾಡುವಂತ ಮಾತು ಪರಿಶುದ್ಧವಾಗಿರ್ಬೇಕು. ನಾವು ಅನೇಕ ವಿಷಯಗಳು ನೋಡುದು. ಯಾಜಕಾಂಡ 19ನೇ ಅಧ್ಯಾಯ 32ನೇ ವಾಕ್ಯದಲ್ಲಿ ಒಂದು ಗಂಭೀರವಾದಂತ ಮಾತನ್ನ ಹೇಳ್ತಾನೆ. ಲೆವಿಟಿಕಲ್ಸ್ ಚಾಪ್ಟರ್ 19:32. ಇದನ್ನ ಆಗ್ಲೇ ಎಕ್ಸ್ಪ್ಲೇನ್ ಮಾಡ್ಬಿಟ್ಟೆ, ಅದನ್ನ ಒಂದ್ಸರಿ ಓದ್ಬಿಡಿ. ಆ ವಾಕ್ಯ ಇಲ್ಲಿ ಸಿಗ್ತೈತೆ ನನಗೆ. 19:32ನೇ ವಾಕ್ಯ, ಯಾಜಕ ಕಾಂಡ 19:32. ದಯವಿಟ್ಟು ಎಲ್ಲ ಯೌವನಸ್ಥರು, ಮಕ್ಕಳು ಇದನ್ನ ಗಮನವಿಟ್ಟು ಓದ್ ನೋಡಿ. ಎಲ್ಲರಿಗೂ ಸಹ ಚಾಪ್ಟರ್ 19:32 ಲೆವಿಟಿಕಲ್ಸ್ ಏನ್ ಹೇಳ್ತದೆ? ತಲೆ ನೆರೆದ ವೃದ್ಧರ ಮುಂದೆ ಎದ್ದು ನಿಂತು ಅವರನ್ನು ಸನ್ಮಾನಿಸಬೇಕು. ನಿಮ್ಮ ದೇವರಲ್ಲಿ ಭಯಭಕ್ತಿಯುಳ್ಳವರಾಗಿರಬೇಕು. ನಾನೇ ದೇವರು ಒಂದು ವಾಗ್ದಾನ ಮಾಡ್ತಾನೆ ಇಸ್ರಾಯೇಲ್ ಜನರಿಗೆ. ಆಗ್ಲೇ ನಾನು ಇದನ್ನ ಎಕ್ಸ್ಪ್ಲೇನ್ ಮಾಡ್ಬಿಟ್ಟೆ. ಈ ವಾಕ್ಯ ಇಲ್ಲಿ ಈ ಕಡೆ ಬರ್ದಿದೆ. ಸರಿ, ಹೇಳ್ತದೆ ಇಲ್ಲಿ 32ನೇ ವಾಕ್ಯದಲ್ಲಿ ಏನ್ ಮಾಡ್ಬೇಕಂತೆ ಮಕ್ಕಳ? ತಲೆ ನೆರೆದಂತ ವೃದ್ಧರ ಮುಂದೆ ಏನ್ ಮಾಡಿ? ಇದನ್ನ ಮಾಡ್ಬೇಕು. ಯಾರಿಗೆ ಅಂದ್ರೆ ಯಾರಿಗೆ? ನನ್ನ ತಂದೆ ತಾಯಿಗಳು ಮಾತ್ರನಾ? ಎಲ್ಲರಿಗೂ. ಇಸ್ರಾಯೇಲ್ ಜನರಿಗೆ ಹೇಳ್ತಿದ್ದಾನೆ ದೇವರು, ನಾನು ಯೆಹೋವನು ಅಂತಿದ್ದಾನೆ. ನಾನು ಹೇಳ್ತಾ ಇದ್ದೀನಿ, ತಲೆ ನೆರೆದಂತ ವೃದ್ಧರ ಮುಂದೆ ಎದ್ದು ನಿಂತು ಏನ್ ಮಾಡ್ಬೇಕಂತೆ? ಸನ್ಮಾನಿಸ್ಬೇಕು. ಅಂದ್ರೆ ಏನಂದ್ರೆ ಗೌರವವಾಗಿ ನಡೆದುಕೊಳ್ಬೇಕು. ಇದು ಪರಿಶುದ್ಧತೆಯಲ್ಲಿ ಇರುವಂತ ಒಂದು ಭಾಗ. ಯೆಹೋವನು ಪರಿಶುದ್ಧನ? ಯೆಹೋವನು ಹೇಳುವಂತ ಮಾತು ಪರಿಶುದ್ಧವಾ? ಹಂಗ ನಾವು ಪರಿಶುದ್ಧರಾಗಬೇಕು ಅಂದ್ರೆ ನಾವೇನ್ ಮಾಡ್ಬೇಕು? ಪ್ರತಿಯೊಂದು ಹಿರಿಯರಿಗೆ ನಾನು ಗೌರವ ಸಲ್ಲಿಸ್ಬೇಕು. ಗಮನ ಇದೆಯಾ? ಪ್ರತಿಯೊಂದು ಹಿರಿಯರಿಗೆ ಗೌರವ ಸಲ್ಲಿಸ್ಬೇಕು. ನಮ್ಮ ತಂದೆ ತಾಯಿಗಳಿಗ ಬ್ರದರ್, ಅಂಕಲ್ ಏನ್ ಕೇಳಿದ್ರೆ ಅಷ್ಟೇ, ಯಾರೇ ವೃದ್ಧರು ನಿಮ್ಮ ಮುಂದೆ ಬಂದ್ರೆ ಅವರನ್ನ ಗೌರವಿತವಾಗಿ ನೋಡಬೇಕಂತ ಜವಾಬ್ದಾರಿಕೆ ನಮ್ದು. ಅನೇಕ ಬಸ್ಗಳು, ಟ್ರೈನ್ಗಳು ಎಲ್ಲಾ ಕಡೆ ಹಾಕಿರ್ತಾರೆ, ಇದು ವೃದ್ಧರಿಗೆ ಸೀಟು ಅಂತ ಹೇಳ್ತಾರೆ. ಅವಾಗ ಏನ್ ಮಾಡ್ತಾರೆ? ಅವ್ರು ಬಂದಾಗ ಏನ್ ಮಾಡ್ಬೇಕು? ಅದು ಸೀಟ್ನ ಅವ್ರಿಗೆ ಬಿಟ್ಕೊಡೋ ಮೀಸಲಾತಿ. ಲೋಕದವನಿಗೆ ಇಷ್ಟೊಂದು ಜ್ಞಾನ ಇದೆ ಅಂದ್ರೆ ದೇವರ ವಾಕ್ಯವನ್ನು ಕಲ್ತಂತ ನನಗೆ ಎಷ್ಟು ಜ್ಞಾನ ಇರ್ಬೇಕಂದ್ರೆ, ನಾನು ಎಷ್ಟು ದೇವರ ಮಗನಾಗಿ ಮಗಳಾಗಿರ್ಬೇಕು. ಯಾರಿಗೆಲ್ಲ ಗೌರವ ಕೊಡಬೇಕು. ಹಿರಿಯರಾಗಿ ಯಾರೇ ಬಂದ್ರು ಅವ್ರನ್ನ ಗೌರವ ಸಲ್ಲಿಸಬೇಕಾದ ಪ್ರತಿಯೊಬ್ಬರು, ಮುಪ್ಪಿನಲ್ಲಿರೋರು ನಿಮ್ಮ ಮುಪ್ಪಿನಲ್ಲಿರೋರಿಗೆ ಗೌರವ ಸಲ್ಲಿಸ್ಬೇಕು. ಇದು ಮುಪ್ಪಿ, ನನಗೂ ಬಿಳಿ ಕೂದಲು ಬಂತು,
ನಾನು ಬಿಳಿ ಕೂದಲಲ್ಲಿ ಇರೋರಿಗೆ ಗೌರವಿಸಬಾರ್ದು ಅಂತ ಅಲ್ಲ. ಬಿಳಿ ಕೂದಲು ಅನ್ನೋದೇ ಗೌರವಿತವಾದಂತ ಶಬ್ದ ಅಂತ ಅರ್ಥ. ಎಲ್ಲರಿಗೂ ದೇವರ ವಾಕ್ಯ ಹೇಳ್ತದೆ, ನಿಮ್ಮ ದೇವರದ ಭಯಭಕ್ತಿ ಉಳ್ಳವರಾಗಿರಬೇಕು. ದೇವರಿಗೆ ಭಯಭಕ್ತಿ ಉಳ್ಳವನೇ ಈ ಕೆಲಸ ಮಾಡಕ್ ಸಾಧ್ಯ. ಯಾರಿಗೆ? ಹಿರಿಯರನ್ನ ಗೌರವಿಸುವಂಥದ್ದು. ಯಾವ ಕಾರಣಕ್ಕೂ ವಿನಾಕಾರಣವಾಗಿ ದೇವರ ಮಕ್ಕಳೇ, ಯವನಸ್ಥರೇ, ಮಧ್ಯವಸ್ಥರು ಯಾರೇ ಆಗಿರ್ಲಿ, ನನ್ನನ್ನು ಸೇರಿಸಿರ್ತೀನಿ, ಹಿರಿಯರನ್ನ ನಾನು ಗೌರವಿಸ್ಲಿಲ್ಲ, ಹಿರಿಯರಿಗೆ ನಾನು ಗಮನ ಸಲ್ಲ, ನನ್ಗೆ ಇಲ್ಲಿ ಮಾತ್ರ ಓಕೆ, ಸಭೆಯಲ್ಲಿ ಮನೆಯಲ್ಲೆಲ್ಲ ಓಕೆ, ಹೊರಗಡೆನೂ ಗೌರವ ಸಲ್ಲಿಸಬೇಕು, ಹೊರಗಡೆನೂ ಅವಮಾನ ಮಾಡಬಾರ್ದು. ಒಬ್ಬ ದೇವ ಮನುಷ್ಯನಿಗೆ ಅವಮಾನ ಮಾಡಿದಂತ ಸಂದರ್ಭ ಬರ್ತದೆ. ನಾನು ಓದಿ ಹೇಳಿದ್ದೀನಿ ಆಲ್ರೆಡಿ, ಸಮಯಗಳಿಲ್ಲ. ಅವನನ್ನ ಬೋಳು ಬುಂಡೆ ಅಂದಿದ್ದಕ್ಕೆ 42 ಯೌವನಸ್ಥರನ್ನ ಕರಡಿಗಳು ಸೀಳಾಗ್ತದೆ ಅಂತ ವೇದವಾಕ್ಯ ಹೇಳ್ತದೆ. ಯಾರು ಅಲ್ಲ, ಪ್ರವಾದಿಯಾದಂತ ಎಲೀಷನನ್ನ ಅವಮಾನ ಮಾಡಿದಾಗ. ಇವತ್ತು ನಾವು ಯಾರಾದ್ರೂ ಹಿರಿಯರನ್ನ ಗೌರವಿಸಲಿಲ್ಲ ಅಂದ್ರೆ, ಮೂಪர்களுக்கு நம்ம கீழ்ப்படிலன்னா, அவங்களுக்கு கனப்படுத்தலன்னா, தேவன் எங்களை தண்டிக்கிறார். ஏன்னா வேதவசனம் அதுதான் சொல்லுது, தேவனுக்கு பயபக்தி உள்ளவனா இருங்க, நான் தேவன், நான் யெகோவான்றார். கனப்படுத்தினங்க, அவங்க எனக்கு செஞ்சாங்களோ செய்யலையோ அதெல்லாம் எனக்கு தேவையில்லை. எங்க தாத்தா செய்தாங்க, பாட்டி செய்தாங்களே தெரியல, பாட்டியே தாத்தாவா அவங்களுக்கு செய்ய வேண்டிய ಕಡಿಮೆ ಮರ್ಯಾದೆ நீங்க செய்ய ತೀರணும். ಅವ್ರಿಗೆ ಏನಕ್ಕೆ ನಾ ಮರ್ಯಾದೆ ಕೊಡಬೇಕು? ಅವ್ರು ಮಾತಾಡಿದ ಮಾತುಗಳು, ಅವ್ರು ಏನು ಬೇಕಾದ್ರೂ ಮಾತಾಡಲಿ, ಅವ್ರು ಎಷ್ಟೇ ತಪ್ಪಾದ ಪದಗಳು ಉಪಯೋಗಿಸ್ಲಿ, ಅವರ ನರೆ ಕೂದಲು ಬಂದಿದೆ, ಅವ್ರ ಹಿರಿಯರಂತ ವೇದ ವಾಕ್ಯ ಇರ್ತದೆ, ಅವ್ರನ್ನ ಸನ್ಮಾನಿಸಬೇಕಾದ್ರೆ ಸನ್ಮಾನಿಸ್ಲಿ. ಒಂದ್ ವೇಳೆ ರಸ್ತೆಯಲ್ಲಿ ನೀವು ಹೋಗುವಂತ ಸಂದರ್ಭದಲ್ಲಿ ಯಾರೋ ಒಬ್ರು ಗೊತ್ತಿಲ್ಲದೆ ಅವ್ರು ನಿಮ್ಮನ್ನ ಅವೇಶ ಶಬ್ದಗಳು ಉಪಯೋಗಿಸ್ತಾರೆ, ತಪ್ಪು ಅವ್ರದೇ ಆಗಿದ್ರು, ಅವ್ರು ದಯವಿಟ್ಟು ನೀವು ಹೇಳಿ, ದಯವಿಟ್ಟು ಹೋಗಿ ತಾತ, ಹೋಗಿ ಅವ್ರನ್ನ ಹಿರಿಯರನ್ನ ಹಾಗೆ ಕಳಿಸಿ ಗೌರವಿತವಾಗಿ. ನೀವು ಒಂದೇ ಹೊಡೆದ್ರೆ ಬಿದ್ದೈತಾರೆ, ನಿಜ, ಒಂದೇ ಹೊಡೆದ್ರೆ ನಿಂತಿರ್ತಾರೆ, ಸತ್ತು ಹೋಯ್ತಾರೆ, ನಿಜ. ಆದ್ರೆ ಪದ ಬಳಕೆ ದೇವರ ಮುಂದೆ ನಿಲ್ಲುತ್ತೆ. ಅದಕ್ಕೇನು ಹೇಳ್ತದೆ ಕ್ರಿಸ್ತನ ಪ್ರೇರೆ ಯಾಜಕ ಕಾಂಡ 19:32 ಪ್ರತಿಯೊಬ್ಬರು ಸಭೆಯಲ್ಲಿ ಹಿರಿಯರಿಗೆ ಹೆಂಗೆ ಸನ್ಮಾನ ಮಾಡ್ಬೇಕು ಅಂತ ಹೇಳ್ತದೆ ನೇಸ್ಕೊಳ್ತೀವಿ. ದೇವರು ಇಲ್ಲಿ ಹೇಗೆ ಅಂತ ಬರ್ತದೆ, ಎದ್ದು ನಿಂತು ಸನ್ಮಾನ ಮಾಡ್ಬೇಕು. ಈಗ ಹಂಗಲ್ಲ, ಟೀಚರು ಕಾಲೇಜಲ್ಲಿ ಓದ್ತಿದ್ರೆ ಸಾಕು, ಕಾಲ್ ಮೇಲೆ ಕಾಲ್ ಹಾಕೊಂಡು ಹುಡುಗರುಗಳು ಕಾಂಪೌಂಡ್ ಮೇಲೆ ತುಂಬಾ ನಡೀತು. ಅವ್ರು ಯಾರು ಬೇಕಾದ್ರೆ ಹೆಂಗಂತ ಮಾಡ್ಕೊಳ್ಳಿ, ನನ್ನ ಸ್ನೇಹಿತ ಮಾಡ್ಲಿ, ನನ್ನ ಮುಂದ್ಗಡೆ ಫ್ರೆಂಡ್ ಏನ್ ಮಾಡ್ಲಿ, ನಾನು ನನ್ನ ಟೀಚರ್ಗೂ, ನಾನು ನನ್ನ ಸೆಕ್ಯೂರಿಟಿ ಗಾರ್ಡ್ಗೂ, ನಾನು ನನ್ನ ಬೈಬಲ್ ಓದ್ತೀನಿ, ನನ್ನ ದೇವ್ರ ಮಗ, ನಾನು ಪರಿಶುದ್ಧ. ಬೇಗ ಹುಡುಗರು ನನ್ನ ಆಸ್ಯ ಮಾಡ್ಬೋದು, ಏನೋ ಸೆಕ್ಯೂರಿಟಿ ಗಾರ್ಡ್ಗೆಲ್ಲ ನಮಸ್ಕಾರ ಮಾಡ್ತೀಯ ಅಂದ್ರೆ ಅವನ್ ಏನಾದ್ರು ಅನ್ಲಿ, ಅವನ್ ಹಿರಿಯ ಅಲ್ಲೊಬ್ಬ. ನನ್ನ ಗೇಟ್ ಕಾಯೋದಕ್ಕೆ ಒಬ್ಬ ಹಿರಿಯನನ್ನ ದೇವ್ರು ಇಟ್ಟಿದ್ದಾನೆ. ನನ್ನ ಕಾಯೋದಕ್ಕೆ ಒಬ್ಬ ಆಟೋ ಡ್ರೈವರ್ ಬರ್ಬೋದು, ಅವನಿಗೆ ಥ್ಯಾಂಕ್ಸ್ ಹೇಳಿ. ಅನೇಕ ವಿಷಯಗಳು ಮಾತಾಡ್ಬೋದು ಪ್ರಿಯರೇ. ಒಂದೇ ಒಂದು ವಾಕ್ಯ ಹೇಳಿ ಮುಗಿಸ್ತೇನೆ. ಎಫೆಸದವರಿಗೆ ಬರೆದಂತ ಪತ್ರಿಕೆ 5ನೇ ಅಧ್ಯಾಯದಲ್ಲಿ ಪೌಲನು ಹೇಳುವಂತ ಈ ಮಾತು ತುಂಬಾ ಗಂಭೀರವಾದ ಮಾತು. ಇದು ನೋಡ್ಕೊಂಡು ಈ ಒಂದು ಉಪದೇಶ ಭಾಗವನ್ನು ಮುಕ್ತಾಯ ಮಾಡಿಕೊಳ್ಳುವ. ಎಫೆಸ 5ನೇ ಅಧ್ಯಾಯ 27ನೇ ವಾಕ್ಯ. ಎಫೆಸರ 5ನೇ ಅಧಿಕಾರಂ 27వ ವಸಂತನ ವಾಸಿக்கலாம். ಅದನ್ನು ಕಳಂಕ, ಸುತ್ತು, ಮುಂತಾದೊಂದು ಇದರ ಕಲಿಕೆಯಂತೆ ಪರಿಶುದ್ಧವು, ನಿರ್ದೋಷವು, ಮಹಿಮೆಯುಳ್ಳದು ಆಗಿರುವ ಸಭೆಯನ್ನಾಗಿ ತಿಳಿದುಕೊಳ್ಳಬೇಕೆಂದು ವಾಕ್ಯೋಪದೇಶ ಸಹಿತವಾದ ಜಲಸ್ನಾನವನ್ನು ಮಾಡಿಸಿ ಶುದ್ಧವಾಗುವುದು. ಈ ಸಭೆ ಹೇಗಿದೆ ಅಂತ ಹೇಳ್ತಾನೆ? ಕಳಂಕ, ಸುಕ್ಕು ಮುಂತಾದೊಂದು ಇಲ್ಲದೆ ಹೇಗಿದೆ ಅಂತೆ? ಕನ್ನಿಕೆಯೋ ಎಂಬಂತೆ ಪರಿಶುದ್ಧತ್ವವು ಇದೆಯಾ ಅಲ್ಲಿ ಪದ? ಪರಿಶುದ್ಧತ್ವವು, ನಿರ್ದೋಷವು, ಮಹಿಮೆ ಉಳ್ಳದು ಆಗಿರುವ ಸಭೆಯನ್ನಾಗಿ ತನ್ನೆದುರಿಗೆ ನಿಲ್ಲಿಸ್ಕೋಬೇಕು ಅಂತ ಇದ್ದಾನೆ ಪ್ರಿಯರ ದೇವರು. ಈ ಪರಿಶುದ್ಧವಾದಂತಹ ಸಭೆ ಒಳಗಡೆ ನಾವಿದ್ದೇವೆ. ಈ ಪರಿಶುದ್ಧವಾಗಿ ನಾವು ಬದುಕಬೇಕಾಗಿದೆ, ಪರಿಶುದ್ಧವಾಗಿ ನಾವು ಜೀವನ ಸಾಗಿಸ್ಬೇಕಾಗಿದೆ. ಎಲ್ಲೆಲ್ಲ ಪರಿಶುದ್ಧವಾಗಿ ತೋರಿಸ್ಬೇಕು ನಾನು? ಯಾವ ಸ್ಥಳದಲ್ಲಿ? ಎಲ್ಲಾ ಸಂದರ್ಭದಲ್ಲಿ ಪರಿಶುದ್ಧವಾಗಿ ತೋರಿಸ್ಬೇಕು. ಸ್ತ್ರೀಯರೇ, ನಿಮ್ಮ ಪುರುಷರಿಗೆ ಸನ್ಮಾನಿಸ್ಬೇಕು, ನಿಮ್ಮ ಹಿರಿಯರಿಗೆ ಗೌರವಿಸ್ಬೇಕು. ನಿಮ್ಮ ಆದಾಯದಕ್ಕಿಂತ ನಿಮ್ಮ ಪುರುಷನ ಆದಾಯ ಕಮ್ಮಿ ಇದ್ರೂ ಸಹ ನೀವು ಗೌರವ ಸಲ್ಲಿಸಬೇಕು. ನಿಮ್ಮ ಸ್ಥಳದಲ್ಲಿ ನೀವು ಮಾಡುವಂತ ಕೆಲಸದಲ್ಲಿ ನಿಮ್ಮ ಹಿರಿಯರು ಯಾರೇ ಇದ್ರು ಅವರನ್ನ ಗೌರವದಿಂದ ನೋಡ್ಲೇಬೇಕು. ಕೆಲಸ ಮಾಡುವಂತ ಸ್ಥಳದಲ್ಲಿ ನನಗಿಂತ ಚಿಕ್ಕ ಡಿ ಗ್ರೇಡ್ ಅವರು, ನನಗಿಂತ ಲೋ ಗ್ರೇಡ್ ಎಲ್ಲ ಇದೆಯಲ್ಲಪ್ಪ, ಆ ಗ್ರೇಡ್ ಅಲ್ಲಿ ಯಾರೇ ಬಂದು ಒಬ್ಬ ಹಿರಿಯನ್ ಬಂದ್ರೆ ದಯವಿಟ್ಟು ಗೌರವ ಸಲ್ಲಿಸಿ. ನೀವು ಉನ್ನತ ಸ್ಥಾನ ದೇವರು ಇನ್ನು ಮೇಲೆ ಕಳಿಸ್ತಾನೆ, ಇನ್ನು ಮೇಲೆ ಕಳಿಸ್ತಾನೆ ದೇವರು ನನಗೆ ಯಾವ ಸ್ಥಾನ ಬೇಕಾದ್ರೂ ಕೊಡ್ಲಿ. ಆದ್ರೆ ನನಗೆ ಕೊಟ್ಟಂತ ಪರಿಶುದ್ಧತೆ ಅಂದ್ರೆ ಹಿರಿಯರನ್ನ ಸನ್ಮಾನಿಸ್ಬೇಕು, ಸಭೆಯಲ್ಲಿರೋರನ್ನ ಸನ್ಮಾನಿಸ್ಬೇಕು. ಯಾಕೆಂದ್ರೆ ನನ್ನ ದೇವರು ಪರಿಶುದ್ಧನಾಗಿದ್ದಾನೆ,
ಆತನ ಪ್ರತ್ಯಕ್ಷಪಡಿಸಿದ ಯೇಸು ಕ್ರಿಸ್ತನು ಪರಿಶುದ್ಧನಾಗಿದ್ದಾನೆ. ನನ್ನ ಬಲಪಡಿಸುವ ಆತನ ಪವಿತ್ರಾತ್ಮನೂ ಪರಿಶುದ್ಧನಾಗಿದ್ದಾನೆ. ಸಭೆಯಲ್ಲಿರುವಂತ ನಾನು ಪರಿಶುದ್ಧನಾಗಿರ್ಬೇಕು ಅಂದ್ರೆ ಇವೆಲ್ಲ ಕಾರ್ಯ ಮಾಡಲೇಬೇಕಾಗಿದೆ. ಇದನ್ನ ಮಾಡಿದ್ರೇನೆ ಪರಲೋಕ. ಮಾಡಲಿಲ್ಲ ಅಂದ್ರೆ ಇವತ್ತಿಂದ ಪ್ರಯತ್ನ ಪಡೋ. ದೇವತ ಈ ವಾಕ್ಯಗಳನ್ನ ಆಶ್ರಯಿಸಲಿ. ಆಮೇಲೆ